लक्ष्मीनिवासनिलयं विलीनविलयं निधाय रतिवीरम् आत्मानुशासनमहं वक्षे मोक्षाय भव्यानाम्। ಆಚಾರ್ಯ ಗುಣಭದ್ರ ಸ್ವಾಮಿ ರಚಿಸಿರುವಂತಹ ಆತ್ಮಾನುಶಾಸನ ಗ್ರಂಥ ಇದೆ. ಗ್ರಂಥ ಸ್ವಾಧ್ಯಾಯದ ಬಗ್ಗೆ ವಿಶೇಷ ನಿರ್ದೇಶಗಳನ್ನು ಕೊಟ್ಟು ಸ್ವಾಧ್ಯಾಯದ ವಿಧಾನ ಹಾಗೂ ಸ್ವಾಧ್ಯಾಯದ ಫಲವನ್ನು ಕುರಿತು ವಿಶೇಷವಾಗಿ ಶ್ರಾವಕ ಮತ್ತು ಗುರು ಇಬ್ಬರಿಗೂ ನಿರ್ದೇಶಗಳನ್ನು ಕೊಟ್ಟು ಆ ನಂತರ ಧರ್ಮದ ಮೊದಲ ಹೆಜ್ಜೆಯ ಬಗ್ಗೆ ಚರ್ಚೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈಗ ಧರ್ಮದಲ್ಲಿ ಮೊದಲ ಹೆಜ್ಜೆ ಇಡೋಕ್ಕಿಂತ ಮುಂಚೆ धर्म की पहली सीढ़ी चढ़ने से पहले ಧರ್ಮದ ಮೊದಲ ಹೆಜ್ಜೆ ಇಡೋಕ್ಕಿಂತನೂ ಮಹತ್ವಪೂರ್ಣ ಏನಾದರೂ ಇದೆಯೇನೋ? ಧರ್ಮದ ಅಥವಾ ಧರ್ಮದಲ್ಲಿ ಮೊದಲ ಹೆಜ್ಜೆ ಇಡೋಕ್ಕಿಂತನೂ ಮಹತ್ವಪೂರ್ಣ ಏನಾದರೂ ಇದೆಯೇನೋ? ತರಹ ಅದಕ್ಕಿಂತನೂ ಮಹತ್ವಪೂರ್ಣ ಇದೆ. क्या महत्वपूर्ण है? तो बोलते हैं वक्ता और श्रोता ಇಬ್ಬರ ಸ್ವರೂಪವನ್ನು ತಿಳಿಯೋದು, ಗುರು ಶಿಷ್ಯನ ಸ್ವರೂಪವನ್ನು ತಿಳಿಯೋದು. यदि गुरु कौन है ये पता नहीं, गुरु कैसे होते हैं ये नहीं पता, और शिष्य कैसे होता है ये भी नहीं पता, तो कहते हैं फिर तो सीढ़ी चढ़ी नहीं जा सकती. सीढ़ी होती कैसी है और चढ़ा कैसे जाता है ये नहीं पता हो तो ಯಾವ ಮೆಟ್ಟಿಲುಗಳಿದೆ ಅದನ್ನು ಹತ್ತಲಿಕ್ಕೆ ಸಾಧ್ಯ ಯಾವಾಗ ನಮಗೆ ವಿಧಿ ಗೊತ್ತಿದೆ, ಶಕ್ತಿ ಇದೆ. तो ಗುರು ಶಿಷ್ಯನ ಸ್ವರೂಪ ಗೊತ್ತಿಲ್ಲ ಅಂದರೆ ಧರ್ಮದಲ್ಲಿ ಪ್ರವೇಶ ಆಗೋದಿಲ್ಲ. ಆ ವ್ಯಕ್ತಿ ಧರ್ಮ ಮಾಡೋಕ್ಕಾಗೋದಿಲ್ಲ. ಆ ವ್ಯಕ್ತಿ ಆಡಂಬರ ಮಾಡ್ಬೋದು, ಆದರೆ ಧರ್ಮ ಅವನಿಗೆ ಸಿಗೋದಿಲ್ಲ. तो धर्म करने से भी महत्वपूर्ण बात यह है कि पहले गुरु शिष्य का स्वरूप तो समझे कि ಯಾರು ಗುರು ಯಾರು ಶಿಷ್ಯ, ಆಗ ಮುಂದೆ ಧರ್ಮಕ್ಕೆ ಪ್ರವೇಶ ಇದೆ. तो ಹಾಗಾಗಿ ಮೊದಲು ಗುಣಭದ್ರ ಸ್ವಾಮಿ ಏನು ಮಾಡ್ತಾರೆ, ಈ ಗುರು ಮತ್ತು ಶಿಷ್ಯರ ಸ್ವರೂಪವನ್ನು ತಿಳಿಸ್ತಾರೆ. ಗುರುಗಳ ಸ್ವರೂಪದಲ್ಲಿ ವಿಶೇಷ ಇದೆ, ನಿಸ್ವಾರ್ಥ ಮತ್ತು ವೀತರಾಗುತ್ತೆ, ಸಮಭಾವ. ಶಿಷ್ಯನ ಸ್ವರೂಪದಲ್ಲಿ ಏನಿದೆ ಕಿ ಮೊದಲು ಹೇಳ್ತಾರೆ ಶಿಷ್ಯ ನಿರ್ಭೀಕನಾಗಿರ್ಬೇಕು. ಯಾವ ಶಿಷ್ಯನಲ್ಲಿ ಭಯ ಇದೆ अब वो ಶಿಷ್ಯ नहीं हो सकता. ಭಯ ಯಾವುದರ ಬಗ್ಗೆ ನಾವು ಚರ್ಚೆ ಮಾಡಿದ್ವಲ್ಲ, ದುಃಖ ಅಂತೂ ಇವಾಗಲೂ ಇದೆ, ಆದರೆ ಮುಂದೆ ಬರೋ ದುಃಖದಿಂದ ನಮಗೆ ತುಂಬ ಹೆದರಿಕೆ ಇದೆ. अभी जो दुख है वो तो ठीक है, भोग लेंगे, आदत हो गई है तो भोग लेंगे. ಆದರೆ ಭವಿಷ್ಯದಲ್ಲಿ ಬರೋ ದುಃಖ ಇದೆಯಲ್ಲ, ಅದರ ಬಗ್ಗೆ ತುಂಬ ಹೆದರಿಕೆ ಇದೆ. ಇವನಿಗೆ ಶಿಷ್ಯತ್ವದ ಅಧಿಕಾರ ಇಲ್ಲ ಈಗ. ಮೊದಲು ಹೇಳಿದ್ರು ಗುರುವಿನ ಉಪದೇಶ ಕೇಳೋದ್ರಲ್ಲಿ ಸ್ವಲ್ಪ ಕಷ್ಟ ಇದೆ. ಜಿನೋಪದೇಶ ಮೊದಲು ಕೇಳೋದಾದ್ರೆ ಕಷ್ಟ ಇದೆ.
ಯಾರು ಕಷ್ಟಕ್ಕೆ ಹೆದರ್ತಾನೆ ಅವನು ಶಿಷ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಅವನು ಜೈನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಜಿನನ ಉಪದೇಶ ಕೇಳೋದು ಕಷ್ಟ ಇದೆ. ಆ ಕಷ್ಟ ಸ್ವೀಕಾರ ಇಲ್ಲ ಅಂದ್ರೆ ಅವನು ಜೈನ ಇಲ್ಲ. ಠೀಕೇನಾ? ಶಿಷ್ಯನಲ್ಲಿ ಇರೋ ಮೊದಲ ಗುಣ ಏನು? ನಿರ್ಭೀಕ ಆಗಿರ್ಬೇಕು. ದುಃಖದಿಂದ ಭಯ ಯಾವ ಜೀವಕ್ಕಿಲ್ಲ ಅವನಿಗೆ ಮುಂದೆ ಪ್ರವೇಶ ಇದೆ. ಪ್ರವೇಶವಾಗಿ ಮೊದಲ ಉಪದೇಶವನ್ನ ಕೊಡ್ತಾ ಇದ್ದಾರೆ. ಧರ್ಮದ ಮೊದಲ ಉಪದೇಶ ನಮ್ಗೆ ಯಾರಾದ್ರೂ ಕೇಳ್ಬೋದಲ್ಲ, ಜೈನ ಧರ್ಮದ ಮೊದಲ ಉಪದೇಶ ಯಾವುದು? ಎಲ್ಲಿಂದ ಪ್ರಾರಂಭ ಮಾಡೋದು? ಯಾರಾದ್ರೂ ಧರ್ಮ करना है तो कहां से प्रारंभ करना? तो जहां से प्रारंभ कर सकते हैं वो आचार्य बताते हैं. ಎಲ್ಲಿಂದ ಪ್ರಾರಂಭ ಮಾಡೋದಿದೆ? ಎಷ್ಟನೇ ಶ್ಲೋಕ? 10ನೇ ಶ್ಲೋಕ. ಶ್ಲೋಕ ನಂಬರ್ 10 ಶ್ಲೋಕ ಪಾಠ ಮಾಡೋಣ. ಶ್ರದ್ಧಾನಂ ದ್ವಿಧಂ ತ್ರಿಧಾ ದಶವಿಧಂ ಶ್ರದ್ಧಾನಂ ದ್ವಿಧಂ ತ್ರಿಧಾ ದಶವಿಧಂ ಮೌಢ್ಯಾದ್ಯಪೋಢಂ ಸದಾ ಸಂವೇಗಾದಿವಿವರ್ಧಿತಂ ಭವಹರಂ ತ್ರಜ್ಞಾನಶುದ್ಧಿಪ್ರದಂ ನಿಶ್ಚಿನ್ವನ್ನವಸಪ್ತತತ್ವಮಚಲ ಪ್ರಾಸಾದಮಾರೋಹತಾಂ ಸೋಪಾನಂ ಪ್ರಥಮಂ ವಿನೇಯ ವಿದುಷಾಂ ಆದ್ಯೇಯಮಾರಾಧನಾ. ಆದ್ಯೇಯಂ ಆರಾಧನಾ. ಆದ್ಯೇಯಂ, ಆದ್ಯೇಯಂ ಅಂದ್ರೆ ಮೊದಲನೇದು, ಮೊಟ್ಟ ಮೊದಲನೆಯ ಆರಾಧನೆ. ಆರಾಧನೆ, ಧರ್ಮದ ಆರಾಧನೆ ಮೊಟ್ಟ ಮೊದಲನೇ ಆರಾಧನೆ ಇದೆ. ಇದು ಪ್ರಾರಂಭಿಕ ಹಂತದ ಆರಾಧನೆ. ಏನಿದೆ? ಮೊದಲನೇ ಆರಾಧನೆ ಯಾವುದು? ಮೊಟ್ಟ ಮೊದಲನೇ ಆರಾಧನೆ ಯಾವುದು? ಬೋಲು. ಪೆಹಲಾ ಆರಾಧನಾ ಕೌನ್ಸಾ? ಕಳೆದ ವಾರ ಚರ್ಚೆ ಮಾಡಿದೀವಿ ಪೂರ್ತಿ. शुद्धानम है ना, शुद्ध है. ये श्रद्धा जो है ये पहली आराधना है. मोक्ष मार्ग की प्रथम सीढ़ी याबिन ज्ञान चरित्र. ಮೋಕ್ಷ ಮಾರ್ಗದ ಮೊದಲನೆಯ ಸೋಪಾನ, ಮೆಟ್ಟಿಲು ಇದೆ ಯಾವುದು? ಶ್ರದ್ಧೆ. ಎಲ್ಲರಿಗೂ ಅರ್ಥ ಆಗ್ತಿದೆ. ಧರ್ಮ ಪ್ರಾರಂಭ ಎಲ್ಲಿಂದ ಆಗುತ್ತೆ? ಧರ್ಮದಲ್ಲಿ ಮೊದಲನೇ ಪ್ರವೇಶ ಮಾಡೋದಾದ್ರೆ ಎಲ್ಲಿಂದ ಮಾಡೋದು? कि शुद्ध है. तो पहले यदि कुछ ठीक करना है तो श्रद्धा को ठीक करो, तब प्रवेश मिलेगा. और यदि श्रद्धा को ठीक नहीं किया और फिर भी धर्म करने लग गए तो क्या होगा? तो तब तो भ्रष्ट हो जाएगा. ತುಂಬಾ ನಡೆದಿದೆ, ಸಾವಿರಾರು ವರ್ಷಗಳಿಂದ ನಡೀತಾ ಇದೆ. ಕುಂದು ಸ್ವಾಮಿನೂ ಬರಿಬೇಕಾಯಿತು, ಅವರ ಕಾಲದಲ್ಲೂ ನಡೀತಾ ಇತ್ತು. ಈಗಂತೂ ಇನ್ನೂ ಜಾಸ್ತಿ ನಡೀತಾ ಇದೆ. ಕಿ ದಂಸನ ಭಟ್ಟ ಭಟ್ಟ ದಂಸನ ಭಟ್ಟಸ್ಸ ನತ್ತಿ ನಿವಾರಣಂ. ದರ್ಶನದಿಂದ ಭ್ರಷ್ಟ ಆದ್ರೆ ಅವನಂತೂ ಭ್ರಷ್ಟ, ಮಹಾಭ್ರಷ್ಟ ಇದ್ದಾನೆ. ತೋ ಪ್ರಾರಂಭದ ಹಂತ ಇದೆ ದರ್ಶನ, ಶ್ರದ್ಧೆ. ಇಲ್ಲಿಂದ ಪ್ರಾರಂಭ ಮಾಡೋದಿದೆ, ಓಡ್ ಹೋಗೋದಿಲ್ಲ ಎಲ್ಲೂ. ಯಾವ್ದಾದ್ರು ಕಾಂಪಿಟೇಷನ್ ಅಲ್ಲಿ ಇದ್ದೀವೇನೋ ನಾವು, धर्म करना है तो कोई कंपटीशन चल रहा है, नहीं चल रहा ना? ಯಾರಾದ್ರೂ ಅವಾರ್ಡ್ ಕೊಡೋರು ಇದ್ದಾರೇನೋ?
ಇಲ್ಲ ತಾನೆ. तो ಕಾಂಪಿಟೇಷನ್ ಕಿಸ್ ಬಾತ್ ಕಾ? ಕಾಂಪಿಟೇಷನ್ ಯಾಕೆ ನಡೀತಿದೆ? ಯಾಕಂದ್ರೆ ನಮ್ಗೇನು ಕಾಣಿಸ್ತಿದೆ, ಮೊದಲನೇ ಮೆಟ್ಟಿಲಿ ಬಿಟ್ಟು ಮೇಲಿನ ಮೆಟ್ಟಿಲು ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಪೆಹಲಿ ತೋ ಚಡಿ ನೈ. ಮತ್ತೇನು ಮಾಡ್ತಿದ್ದೀವಿ, ಕೊನೆ ಸ್ಟೆಪ್ಪದ ಮೇಲೆ ಹೋಗಿ ಕೂತ್ಕೋಬೇಕು. ಹೆಂಗೆ ಕೂತ್ಕೊಳ್ಳೋಕೆ ಸಾಧ್ಯ ಇದೆ? ಒಂದೊಂದು ಮೆಟ್ಟಿಲು ಹತ್ತಿದ್ರೆ ತಾನೇ ಮೇಲೆ ಹೋಗೋದು. ಮೊದಲನೇ ಮೆಟ್ಟಿಲ ಹೆಸರಿದೆ ಶ್ರದ್ಧೆ. ಅದನ್ನು ಹತ್ತಿದ್ರೆ ಎರಡನೇ ಮೆಟ್ಟಿಲು ಸಿಗುತ್ತೆ. उसी को नहीं चढ़ा. समझ में आ रहा है कुछ मैं क्या कह रहा हूं? शुद्धे आद्यम आराधना, आद्य आराधना ಇದೆ. तो आद्य आराधना है तो पहले करना पड़ेगा ना. पूजा कर रहे तो पहले स्थापना करनी पड़ेगी ना. ಸ್ಥಾಪನೆ ಮಾಡಿಲ್ಲ, ಪೂಜೆ ಮಾಡ್ತಾ ಇದ್ದೀವಿ. तो ಯಾರು ಪೂಜೆ ಮಾಡ್ತಾ ಇದ್ದೀರಿ? स्थापना ही नहीं करी तो पूजा कर रहे हो, तो किसकी पूजा कर रहे हो? और बाद में विसर्जन भी कर दिया, किसका? तो ಎಲ್ಲಕ್ಕಿಂತ ಮುಂಚೆ ಸ್ಥಾಪನೆ ಆಗಬೇಕು, ತब ಪೂಜಾ ಹೋಗಿ. ಈ ಸ್ಥಾಪನೆಯ ಹೆಸರು ಶುದ್ಧ ಇದೆ. धर्म करना तो चाहते हैं, किसका धर्म, किसके लिए धर्म, क्यों करना धर्म? ಆವಾಗ ಧರ್ಮದ ಪ್ರವೇಶ ಆಗುತ್ತೆ. ನಾವು ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ಯಾಕೆ ಓಡಾಡ್ತಾ ಇರ್ತೀವಿ? ಯಾಕಂದ್ರೆ ಮೊದಲನೇ ಮೆಟ್ಟಿಲನ್ನು ಬಿಟ್ಟು ಮೇಲೆ ಹತ್ತು ಬಿಟ್ಟಿದ್ದೀವಿ. तो ಕೆಳಕ್ಕೆ ಹೋಗೋದು ಮೇಲಕ್ಕೆ ಹೋಗೋದು ಗೊತ್ತಿಲ್ಲ. तो ಒಮ್ಮೊಮ್ಮೆ ಕೆಳಗೆ ಬರ್ತೀವಿ, ಒಮ್ಮೆ ಮೇಲೆ ಹೋಗ್ತೀವಿ, ಯಾವ ಕಡೆ ಹೋಗೋದಂತ ಗೊತ್ತಿಲ್ಲ. तो ಉಪಾಯ ಏನಿದೆ ಕಿ ಎಲ್ಲ ಆಕರ್ಷಣೆಗಳನ್ನು ಬಿಡು, ಮೊದಲನೇ ಮೆಟ್ಟಿಲು ಹತ್ತು. ಇಲ್ಲಾಂದ್ರೆ ಏನಾಗ್ಬಿಡು, ಧರ್ಮ ಅಂದ ತಕ್ಷಣ ನಮಗೇನು ಜ್ಞಾಪಕ ಬರುತ್ತೆ? ಏನೇನು ಮಾಡಬೇಕು. ಒಂದು ವರ್ಷದ ಹಿಂದೆ ಒಂದು 4-5 ಜನ ದಿನ ಫೋನ್ ಮಾಡೋರು ನನಗೆ. ಲಾಕ್ಡೌನ್ ಸಮಯದಿಂದ ಸ್ವಾಧ್ಯಾಯ ನಡೀತಿತ್ತು. तो ಪ್ರಶ್ನೆ ಏನು ಕಿ ನಾನು ಹಿಂಗೆ ಮಾಡ್ಬೇಕಂತ ಇದ್ದೀನಿ. ಹೆಂಗೆ ಮಾಡೋದು? ಕಿ ನಾಳೆ ನಾನು ಪ್ರತಿಮೆ ಧಾರಣೆ ಮಾಡ್ಬೇಕಂತ ಇದ್ದೀನಿ. ಏನು ಮಾಡೋದು? ನಾಳಿದ್ದು ಇಲ್ಲ, ನಾನು 8ನೇ ಪ್ರತಿಮೆ ಧಾರಣೆ ಮಾಡ್ತಾ ಇದ್ದೀನಿ. ಹೆಂಗೆ ಮಾಡೋದು? तो क्या उत्तर दें इनको? ಆಚಾರ್ಯರು ಹೇಳ್ತಾ ಇದ್ದಾರೆ, ಮೊದಲನೆಯ ಮೆಟ್ಟಿಲು ಇದೆ ಶ್ರದ್ಧೆ. ಇದು ಎಂತಹ ಅದ್ಭುತವಾದ ಮೆಟ್ಟಿಲಿದೆ ಅಂದ್ರೆ ಎಸ್ಕಿಲೇಟರ್ ಇದೆ. ಅದು ಇದ್ರ ಮೇಲೆ ನಿಂತು ಬಿಟ್ರೆ ಅದ್ಮೇಲೆ ಕರ್ಕೊಂಡು ಹೋಗುತ್ತೆ ನಿನ್ನ. ಚಡ್ನಾನೇ ಪಡೇಗ ಫಿರ್. ಕ್ಯಾ? ಮೊದಲನೆಯ ಮೆಟ್ಟಿಲನ್ನು ಸರಿಯಾಗಿ ಹತ್ತಿದ್ರೆ ಮೇಲೆ ಹತ್ತೋದು ಬೇಕಿಲ್ಲ, ಅದೇ ಕರ್ಕೊಂಡು ಹೋಗುತ್ತೆ ನಮ್ಮನ್ನ. ಲಿಫ್ಟೇ. ಆದ್ರೆ ನಾವೇನ್ ಮಾಡ್ತಿದ್ದೀವಿ? छोड़ो, ಮೊದಲನೇ ಮೆಟ್ಲು ಹತ್ತೋದಿಲ್ಲ. तो ಈಗ ಯಾವ ಕಡೆಗೆ ಹೋಗುತ್ತೆ ನಮ್ಮ ಗಾಡಿ ಅನ್ನೋದು ನಮಗೆ ಗೊತ್ತಿಲ್ಲ. तो ಎಷ್ಟು ಮಹತ್ವಪೂರ್ಣ ಇದೆ ಆದ್ಯಮ ಆರಾಧನಾ. ಇದು ಮೊದಲನೇ ಆರಾಧನಾ ಇದೆ. ನಮಗೆ ಧರ್ಮ ಯಾಕೆ ಮಾಡಬೇಕು ಗೊತ್ತಿಲ್ಲ, ಯಾರಿಗೋಸ್ಕರ ಮಾಡಬೇಕು ಗೊತ್ತಿಲ್ಲ, ಯಾತಕ್ಕೋಸ್ಕರ ಮಾಡಬೇಕು ಗೊತ್ತಿಲ್ಲ, ಇದರ ಫಲ ಏನು ಗೊತ್ತಿಲ್ಲ. ಏನಾಗುತ್ತೆ? ಧರ್ಮ ಮಾಡುವ ಉತ್ಸಾಹ ಎಲ್ಲಿಂದ ಬರುತ್ತೆ? ಧರ್ಮ ಮಾಡಬೇಕು ಅನ್ನೋ ಜವಾಬ್ದಾರಿ ಎಲ್ಲಿಂದ ಬರುತ್ತೆ? ಎಲ್ಲ ಹೋಗಿ ಏನಾಗುತ್ತೆ? ಭ್ರಷ್ಟತೆ ಕಡೆಗೆ ಹೊರಟೋಗ್ಬಿಡುತ್ತೆ.
ಹಾಗಾಗಿ ಶ್ರದ್ಧೆಯನ್ನ ಸರಿಪಡಿಸಿದ್ರೆ ಎಲ್ಲವೂ ಸರಿಯಾಗುತ್ತೆ. ಕಳೆದ ಸ್ವಾಧ್ಯಾಯದಲ್ಲಿ ಅದನ್ನೇ ಚರ್ಚೆ ಮಾಡಿದೀವಿ ನಾವು. ನೆನಪಿದೆ ಎಲ್ಲರಿಗೂ. ಆದರೆ ಸ್ವಲ್ಪ ಜನರಿಗೆ ಕನ್ಫ್ಯೂಷನ್ ಇದೆ. ಲೌಕಿಕ ವಿಷಯ, ಧಾರ್ಮಿಕ ವಿಷಯ ಎಲ್ಲ ಶ್ರದ್ಧೆಯಲ್ಲಿ ಹೇಗೆ ಸೇರಿಸ್ಕೊಳ್ಳೋದು? ಶ್ರದ್ಧೆ ತುಂಬಾ ಸೂಕ್ಷ್ಮವಾದ ವಿಷಯ ಇದೆ. ಶ್ರದ್ಧಾ ऐसे सस्ती बात नहीं है कि ನನ್ನ ಮೇಲೆ ಅವ್ರಿಗೆ ತುಂಬಾ ಶ್ರದ್ಧೆ ಇದೆ, ಅವ್ರ ಮೇಲೆ ನಂಗೆ ತುಂಬಾ ಶ್ರದ್ಧೆ ಇದೆ, ಇವ್ರ ಮೇಲೆ ನನಗೆ ತುಂಬಾ ಶ್ರದ್ಧೆ ಇದೆ. ಶ್ರದ್ಧೆಯನ್ನ ಇಷ್ಟು ಅಗ್ಗವಾಗಿ ಬಳಸೋ ಅಗತ್ಯ ಇಲ್ಲ. ಶ್ರದ್ಧಾ ತುಂಬಾ ಆತ್ಮಿಕವಾದ ವಿಷಯ ಇದೆ. ಅದಕ್ಕೆ ಶ್ರದ್ಧೆಗೆ ವಿಶ್ವಾಸ ಅಂತ ಕರೆದ್ರೆ ನಮಗೇನೂ ಅರ್ಥ ಆಗೋದಿಲ್ಲ. श्रद्धेय पर्याय पद विश्वास नहीं होता. ನಂಬಿಕೆ कि ನಂಬಿಕೆ ಅಲ್ಲ ಶ್ರದ್ಧೆ ಅಂದರೆ. ಶ್ರದ್ಧೆ ಇದೆ ಸರ್ವಸಂಗ ವಿಮುಕ್ತ ಸ್ವಭಾವ. ಸರ್ವಸಂಗ ವಿಮುಕ್ತ ಸ್ವಭಾವದಲ್ಲಿ ಯಾರ ಸ್ಥಿತಿ ಇದೆ ಅದಕ್ಕೆ ನಂಬಿಕೆ ಅಂತಾರೆ. ನಾನು ನನ್ನ ಮನೆಯಲ್ಲಿ ಇದ್ದೀನಿ, ನನಗೆ ನನ್ನ ಮನೆ ಮೇಲೆ ನಂಬಿಕೆ ಇದೆ. ನಂಬಿಕೆ ಏನು ಬಂತು ಇದರಲ್ಲಿ? ನನ್ನ ಮನೆಯಲ್ಲಿ ಇದ್ದೀನಿ. तो स्वभावस्थ होना वही श्रद्धा है. ಸ್ವಭಾವದಲ್ಲಿ ಯಾವ ವಿಚಾರ, ಜ್ಞಾನ, ಶಕ್ತಿ ಎಲ್ಲ ಸ್ವಭಾವದಲ್ಲಿದೆ ಅದೇ ಶ್ರದ್ಧೆ ಇದೆ. ಪ್ರತಿ ಕ್ಷಣ ನಾನು 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 ಅಂತ ಏನು ಕರೀತಾ ಇದ್ದೀನಿ, ಈ ನಾನು ಯಾರನ್ನ ಕರೀತಾ ಇದ್ದೀನಿ? ये मैं जो बोलता रहता हूं ना, ये मैं किसके लिए बोलता हूं? ಈ ನಾನು ಅನ್ನುವ ಯಾವ ಅಂತರಂಗ ಅಭಿಪ್ರಾಯ ಇದೆ ಇದೇ ಶ್ರದ್ಧೆ ಇದೆ. ಇದು ಎಲ್ಲ ಜೀವಕ್ಕೂ ಇರುತ್ತೆ. ಇದು ಎಲ್ಲ ಜೀವಿಗಳಿಗೂ ಇರುತ್ತೆ. ಎಲ್ಲ ಜೀವಿಗಳಿಗೂ ನಾನು ಅನ್ನೋ ಭಾವನೆ ಇರುತ್ತೋ ಇಲ್ಲೋದಿಲ್ವೋ? ಇರುತ್ತೆ ತಾನೆ. ಎಲ್ಲ ಜೀವಕ್ಕೂ ಶ್ರದ್ಧೆ ಇದೆ. ಶ್ರದ್ಧೆ ಇಲ್ಲದೆ ಜೀವನನೇ ಮಾಡೋಕ್ಕಾಗೋದಿಲ್ಲ. अब प्रश्न है, श्रद्धा सही है कि गलत है? श्रद्धा के बिना जीवन तो नहीं चलेगा. आदरे श्रद्धे ಯಾರಲ್ಲಿದೆ? मैं किसको बोलता हूं? मैं ನಾನು ಅಂತ ನಾನು ಇಡೀ ಭೌತಿಕ ಪ್ರಪಂಚಕ್ಕೆ ನಾನು ಅಂತ ಇದ್ರೆ तब तो धोखा खाने वाला है, गड्ढे में जाके गिरेगा. क्यों? मैं किसको बोल रहे? ಭೌತಿಕ ಪ್ರಪಂಚಕ್ಕೂ. तो ಭೌತಿಕ ಪ್ರಪಂಚ ಅಂತೂ ಬದಲಾಗೋದಿದೆ. ಯಾವನಾದ್ರೂ ಮೋಸಗಾರ ಇದ್ದಾನೆ, ಅವನಿಗೆ ನಮೋನು ಅಂತ ಇದ್ದೀನಿ, तो ಏನಾಗುತ್ತೆ? ಕ್ಯಾ ಹೋಗ? ಮೋಸ ಮಾಡೋನಿದ್ದಾನೆ ಅಂತ ಗೊತ್ತಿದೆ, ಆದ್ರೂ ನಮೋನ್ ಅಂತ ಇದ್ದೀನಿ, तो ಏನಾಗುತ್ತೆ? ನೀನು ಮೋಸ ಹೋಗೋದು ಗ್ಯಾರಂಟಿ. ಹಾಗೆ ಈ ಭೌತಿಕ ಪ್ರಪಂಚ ಅಂದ್ರೆ ನಿನ್ನ ಭಾವನೆಗಳು, ನಿನ್ನ ದೇಹ, ಇದನ್ನು ಹಿಡಿದು ಇದೆಲ್ಲ ನಿನಗೆ ಒಂದಲ್ಲ ಒಂದು ದಿನ धोखा तो देगा कि नहीं देगा? बोलो. मैं सोच रहा था कि ಶಿಖರ್ಜಿ ಬೆಟ್ಟ ಹತ್ತಿ 1 ಗಂಟೆಗೆ ಇಳಿದು ಬಿಡ್ತೀನಿ, ಧೋಖಾ हो गया. 1 ಗಂಟೆ ಆದ್ರೂ ಇನ್ನೂ ಹತ್ತಕ್ಕೆ ಆಗುತ್ತಾ ಇಲ್ಲ. चढ़ ही नहीं पाए, उतरना तो दूर है, तो धोखा हो गया ना. किसने दिया धोखा? धोखा तुम्हारे शरीर ने दिया है ना.
लेकिन विश्वास तो बहुत था। तो विश्वास करोगे तो धोखा तो खाओगे। ಅರ್ಥ ಆಗ್ತಿದೆ? ಎಲ್ರಿಗೂ ಏನು ಕನ್ಫ್ಯೂಷನ್ ಇದೆ, 99% ಅಂತೂ ನನಗೆ ವಿಶ್ವಾಸ ಇದೆ ದೇವಶಾಸ್ತ್ರ ಗುರು, ಆದ್ರೆ 1% ಬೈ ಚಾನ್ಸ್ ದೆವ್ವ ಭೂತ ಇದ್ದು ಬಿಟ್ರೆ तब क्या करें? ये मैजिक वैजिक सत्य हुआ तो क्या करें? ಕೈಯಲ್ಲಿ ಉಂಗುರುಗಳು, ಯಾವ್ದ್ಯಾವ್ದು ಹರಳುಗಳು ಬರುತ್ತಲ್ಲ, ಪನ್ನ और हीरा और क्या, ನಯಾ ಪೈಸೆ ಬೆಲೆ ಇಲ್ದಿರೋ ಕಲ್ಲಿಗೆ ಲಕ್ಷ ಲಕ್ಷ ಬೆಲೆ ಇದೆ ಈಗ. तो पता नहीं सत्य हो गया तो क्या करे? ಇದು ಬಹುತೇಕ ಜನರಿಗಿರೋ ಸಂದೇಹ ಇದೆ. ರಿಸ್ಕ್ ಕ್ಯೂ ಲೇ, ಯಾಕೆ ರಿಸ್ಕ್ ತಗೋಬೇಕು? ಒಂದು ಕೈಗೆ ಹಾಕೊಂಡ್ಬಿಟ್ರೆ ಏನಾಗುತ್ತೆ? ರಿಸ್ಕ್ ಓನ್ಲೆ, ಕುಂಡ್ಲಿ ದೇಖ್ಲೋ, ಕುಂಡ್ಲಿ ನೋಡ್ದೇನೆ ಮದುವೆ ಆಗ್ಬಿಟ್ರೆ ರಿಸ್ಕ್ ಕೋನ್ಲೆ. ಅರ್ಥ ಆಗ್ತಿದೆಯಲ್ಲ? तो ಆಚಾರ್ಯ ಹೇಳ್ತಾರೆ, ಆದ್ಯೇಯಂ ಆರಾಧನಾ, ಈ ಪ್ರಾರಂಭಿಕ ಆರಾಧನೆನೇ ಮಾಡಲಿಲ್ಲ ನೀನು, ಇನ್ನೆಲ್ಲ ಓಡೋಗ್ತಾ ಇದೆಯಾ ಮುಂದಕ್ಕೆ? पहली आराधना हमारी श्रद्धा की, श्रद्धा को कभी जाके पूछा कि तुम्हारी हालत क्या है? ನಿನ್ನ ಶ್ರದ್ಧೆಯ ಕಡೆಗೆ ನೀನು ಹೋಗಿ ಯಾವತ್ತಾದ್ರೂ ಕೇಳದೇನೋ ನಿನ್ನ ಶ್ರದ್ಧೆಯ ಅವಸ್ಥೆ ಏನಿದೆ ಅಂತ? ಅತ್ಯಂತ ದಯನೀಯ ದುರಾವಸ್ಥೆ ಇದೆ ಶ್ರದ್ಧೆದು. ಆ ಶ್ರದ್ಧೆಯಲ್ಲಿ ಯಾರ್ಯಾರೋ ಬಂದು ಕೂತ್ಕೊಂಡಿದ್ದಾರೆ. उस श्रद्धा में कूड़ा कचरा सब भरा हुआ है. अब आगे दौड़ रहे, भाग रहे. बोलो कहां भाग रहे हो? ಅರ್ಥ ಆಗ್ತಿದೆ? 1% ರಿಸ್ಕ್ ತಗೊಳಕ್ ತಯಾರಿಲ್ಲ ಇವನು. ಮತ್ತೇನು ಹೇಳ್ತಾ ಇದ್ದೀವಿ? ಧರ್ಮ ನೈನಿ, ಧರ್ಮದ ಮೊದಲ ಸೋಪಾನ ಇದೆ ಶ್ರದ್ಧೆ. ಮತ್ತು ಶ್ರದ್ಧೆ ಹೆಂಗಿರುತ್ತೆ? 100ಕ್ಕೆ 100% ಶ್ರದ್ಧೆ ಇರುತ್ತೆ. ಶ್ರದ್ಧೆಯಲ್ಲಿ ಪರ್ಸೆಂಟೇಜ್ ನಡೆಯೋದಿಲ್ಲ. अच्छा, दुकान में कोई बच्चा आता हो काम करने के लिए, तो बोलता है, सर ಈ ಹುಡುಗ ತುಂಬಾ ಒಳ್ಳೆಯವನು, ಒಳ್ಳೆ ಸ್ವಭಾವ ಇದೆ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾನೆ, ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಾನೆ, ಆದ್ರೆ ಕೈ ಬಾಯಿ ಹೆಂಗಿದೆ ಅಂತ ಗೊತ್ತಿಲ್ಲ ನನಗೆ. ಕ್ಯಾ? तो बोलो कौन कौन तैयार है दुकान में रखने के लिए उसको? ವಿಶ್ವಾಸ ತುಂಬಾ ಇದೆ ನನಗೆ ಹುಡುಗನ ಮೇಲೆ. तो ಮಾಲೀಕ ಕೂಡ ಹೇಳ್ತಾನೆ, ನನಗೆ ಇವನ ಮೇಲೆ ವಿಶ್ವಾಸ ತುಂಬಾ ಇದೆ, ಆದ್ರೆ ಕ್ಯಾಶ್ ಕೌಂಟರ್ ಮಾತ್ರ ಬಿಟ್ಟು ಹೋಗೋದಿಲ್ಲ ನಾನು. तो ವಿಶ್ವಾಸ है कि नहीं है बोलो? ವಿಶ್ವಾಸ ಇದೆಯೋ ಇಲ್ವೋ? ಹೇಳ್ತಾ ಇದ್ದಾನೆ ವಿಶ್ವಾಸ ಇದೆ ಅಂತ, ಆದ್ರೆ ಇವನ ವರ್ತನೆ, ಇವನ ನಡವಳಿಕೆ ತೋರಿಸ್ತಾ ಇದೆ ಇವನಿಗೆ ಯಾವ ವಿಶ್ವಾಸನೂ ಇಲ್ಲ. लेकिन बोलता गए 50% तो विश्वास है. 50% का अर्थ ही होता है नहीं है. ಎಲ್ಲಿ ಪರ್ಸೆಂಟೇಜ್ ಬರುತ್ತೆ ಅದರ ಅರ್ಥನೇ ಶುದ್ಧ ಇಲ್ಲ. ಅದಕ್ಕೆ ಶುದ್ಧೆಯನ್ನು ನಂಬಿಕೆಗೆ ಹೋಲಿಸೋದಿಲ್ಲ. ಶ್ರದ್ಧೆ ಎಲ್ಲಿವರೆಗೆ ಶ್ರದ್ಧೆ ಇಲ್ಲ, ಎಲ್ಲಿವರೆಗೆ ಅದು ಸ್ವತಂತ್ರ ಇಲ್ಲ. तो क्या धर्म क्या ಸಂಸಾರ, ಎರಡರಲ್ಲೂ ಶುದ್ಧೆ ಅದೇ ತರ ಇದೆ. ನಾವು ಸಂಸಾರದಲ್ಲಿ ಅನೇಕ ವಸ್ತುಗಳಿಗೆ ಬಂಧನಕ್ಕೊಳಪಟ್ಟಿದ್ದೀವಿ. तो सम्यक दृष्टि ಅನ್ನೋದೇನು?
ನಾವು ಇಲ್ಲಿವರೆಗೆ ಸಮ್ಯಕ್ತ್ವ ಎಲ್ಲಿಗೆ ಹೋಲಿಸಿದೀವಿ? धर्मಕ್ಕೆ कि सच्चे देव शास्त्र गुरु तो उन सम्यक दृष्टि। अरे भाई, सच्चे देव शास्त्र गुरु का स्वरूप क्या है? देव शास्त्र गुरुಗಳ ಸ್ವರೂಪ ಅಂತೂ ಮುಕ್ತ ಇದೆ। मुक्त है ना, है कि नहीं है बोलो? देव मुक्त है ना, गुरु वो भी मुक्त है, अपरिग्रह है, शास्त्र तो मुक्त है ही। तो ದೇವಶಾಸ್ತ್ರ ಗುರುಗಳ ಸ್ವರೂಪ ಮುಕ್ತ ಇದೆ, ಹಾಗಾದ್ರೆ ಸಮ್ಯಕ್ ದೃಷ್ಟಿ ಇವರ ಶುದ್ಧೆ ಮಾಡಿದಾನಂದ್ರೆ ಅವನು ಮುಕ್ತ ಇರಬೇಕು। ಮುಕ್ತ ಶುದ್ಧೆಯಲ್ಲಿ ಹೊರಗಡೆ ಹೇಳ್ತಾ ಇಲ್ಲ ಇನ್ನು। ಅವರ ನಾವು ಮುಂದಿನ ಪ್ರಕ್ರಿಯೆ ನಡೆಯೋದಿಲ್ಲ ಅಂತಾನೂ ಹೇಳ್ತಾ ಇಲ್ಲ, ಜ್ಞಾನ ಚಾರಿತ್ರ್ಯ ಅನಿವಾರ್ಯ ಇದೆ, ಆದ್ರೆ ಶುದ್ಧಿ ಇದ್ರೆ ಜ್ಞಾನ ಚಾರಿತ್ರ್ಯ ಅನಿವಾರ್ಯ ಇಲ್ಲ ಅಂತಲ್ಲ, ಅದು ಅನಿವಾರ್ಯ ಇದೆ, ಆದರೆ ಶುದ್ಧ ಇದ್ರೆ ಮೊದಲನೆಯ ಮೆಟ್ಟಿಲನ್ನ ಹತ್ತಿದ್ರೆ ಎರಡನೇ ಮೂರನ್ನ ಹತ್ತಬಹುದು। तो ಶುದ್ಧ ಮಹತ್ವಪೂರ್ಣ ಇದೆ ಜ್ಞಾನ ಚಾರಿತ್ರಕ್ಕಿಂತ, ಯಾಕಂದ್ರೆ ಇದು ಮೊದಲನೇ ಆರಾಧನೆ ಇದೆ। ಇದು ಆರಾಧನೆ ಮಾಡಿದ ಮೇಲೆ ಮುಂದೆ ಯಾವ ಮಾರ್ಗ ಇದೆ ಅದು ಸುಲಭ ಆಗುತ್ತೆ, ಸ್ಪಷ್ಟ ಆಗುತ್ತೆ। तो ಏನು ಹೇಳ್ತಿದ್ದಾರೆ, ಯಾವ ಜೀವ ಶುದ್ಧೆ ಸ್ವಲ್ಪ ಇದೆ ಸ್ವಲ್ಪ ಇಲ್ಲ ಅಂತ ಹೇಳ್ತಾ ಇದ್ದಾನೆ, ಅವನಿಗೆ ನಿಯಮದಿಂದ ಶುದ್ಧ ಇಲ್ಲ, ಒಂದನೇದು। ಎರಡನೇದು, ನನಗೆ ಧಾರ್ಮಿಕ ಶುದ್ಧೆ ಇದೆ ಆದ್ರೆ ವ್ಯಾವಹಾರಿಕ ಶುದ್ಧೆ ಇಲ್ಲ, ಉಸ್ಕೋ ಭಿ ಶುದ್ಧ ನಹೀ ಹೈ। ವ್ಯಾವಹಾರಿಕ ಶುದ್ಧೆ ಅಂದ್ರೆ ಏನು? ವ್ಯಾವಹಾರಿಕ ಶುದ್ಧಿ ಅಂದ್ರೆ ಜೀವನದ ಯಾವ ವಿಷಯಗಳನ್ನು ಶಾಶ್ವತ ಅಂತ ತಿಳಿಯದೇ ಇರೋದು, ಯಾವುದನ್ನು ಸತ್ಯ ಅಂತ ತಿಳಿಯದೇ ಇರೋದು, ಯಾವುದನ್ನ ನಿತ್ಯ ಅಂತ ತಿಳಿಯದೇ ಇರೋದು। ಬೋಲೋ, ಮನುಷ್ಯನ ಆಯಸ್ಸು ಎಷ್ಟು? किसने बोला आपको? बताओ। ये मिथ्या श्रद्धा नहीं है, बताओ, ಇದು ಅಂಧಶ್ರದ್ಧೆ ಇದೆಯೋ ಇಲ್ವೋ? ಮನುಷ್ಯನ ಆಯಸ್ಸು 100 ವರ್ಷ, ಇದು ಎಷ್ಟು ದೊಡ್ಡ ಅಂಧಶ್ರದ್ಧೆ ಇದೆ, ಬಟ್ ಇದಕ್ಕೆ ನಾವು ಮಿಥ್ಯಾತ್ವ ಅಂತ ಕರೆಯೋದಿಲ್ಲ, ಕರೀಲೇಬೇಕು, ಇಲ್ಲಾಂದ್ರೆ ಸಮ್ಯಕ್ತಕ್ಕೆ ಹೋಗೋದಿಲ್ಲ, ನಾವು ಇಲ್ಲೇ ಕೂತ್ಕೊಂಡ್ಬಿಟ್ಟಿರ್ತೀವಿ। कि ಮನುಷ್ಯನ ದೇಹ ಅಂತೂ 100 ವರ್ಷ ಇರುತ್ತೆ, ಯಾರಿದ್ದಾರೆ 100 ವರ್ಷ? ಎಷ್ಟು ಜನ ಬೋಲು? 25-30 ವರ್ಷ ಆದ್ರೆ ಅಂತೂ ಮುಗ್ದೇ ಹೋಯ್ತು, ಮದುವೆ ಆಗೋ ಏಜ್ ಮುಗ್ದೋಯ್ತು। ಕಿಸ್ನೆ ಬೋಲ? ಸಾಂಸಾರಿಕ ಯಾವುದೇ ಕಟ್ಟುನಿಟ್ಟುಗಳಿಗೆ ಬಂಧಿಸಲ್ಪಡದೇ ಇರೋದು ಸಮ್ಯಕ್ ದೃಷ್ಟಿಯ ಸ್ವಭಾವ ಇದೆ। वो बंधन में नहीं पड़ता, ಸಹಜ ಯಾವ ರೀತಿ ಕರ್ಮದ ಉದಯ ಇದೆ ಆ ರೀತಿ ಹೋಗ್ತಾ ಇರ್ತಾನೆ, ಇದೇ ರೀತಿ ಆಗಬೇಕು ಅನ್ನೋ ಹಠಾಗ್ರಹ ಇಲ್ಲ ಅವನಿಗೆ। ऐसा ही होना चाहिए, हठाग्रह होता है अज्ञानी को कि ಈ ಏಜ್ ಅಲ್ಲಿ ಇದಾಗಬೇಕು, ಈ ಏಜ್ ಅಲ್ಲಿ ಇದಾಗಬೇಕು, ಈ ಏಜ್ ಅಲ್ಲಿ ಮನೆ ಆಗಬೇಕು, ಈ ಏಜ್ ಅಲ್ಲಿ ಎಜುಕೇಶನ್। ನಮ್ಮ ಸಂಸಾರದ ಯಾವ ಕಟ್ಟುಪಾಡುಗಳಿದೆ ಅದಕ್ಕೆ ಬಂಧನಕ್ಕೊಳಪಡೋದಿಲ್ಲ ಅವನು, वो मुक्त है। हाँ ठीक है, हो रहा है, अच्छी बातें हो रहा है, ಆಗತಾ ಇಲ್ಲ तो ठीक है, ಆಗತಾ ಇಲ್ಲ। ये हट किस बात का बताओ तो? अच्छा, ಜ್ವರ ಬಂದ್ರೆ ಎಷ್ಟು ದಿನಕ್ಕೆ ಸರಿ ಹೋಗ್ಬೇಕು? बोलो, ज्वर है शरीर में, कितने दिन में ठीक होना चाहिए? क्या लगता है? 3 दिन में, और नहीं हुआ तो क्या करें? जिनवानी ಹೇಳುತ್ತಿದೆ, हट किस बात का? ನಿನ್ನ ಈ ಹಠ ತೋರಿಸ್ತಾ ಇದೆ ನಿನಗೆ ಇನ್ನೂ ಶುದ್ಧ ಇಲ್ಲ। तुम उपचार करते हो, समझ में आता है, ठीक है? उपचार ಯಾಕೆ ಮಾಡ್ತಾ ಇದ್ದಾನೆ? ಇನ್ನೂ ಚಾರಿತ್ರ ಬಂದಿಲ್ಲ,
ಸಮಜ್ನ ಬಾತ್ಕೋ. ಉಪಚಾರ ಯಾಕೆ ಮಾಡ್ತಾ ಇದ್ದಾನೆ? ಯಾಕಂದ್ರೆ ಇನ್ನು ಚಾರಿತ್ರ ಬಂದಿಲ್ಲ, तो उपचार ಮಾಡ್ತಾ ಇದ್ದಾನೆ, ठीक है, लेकिन श्रद्धा तो आई है ना, तो हट क्यों है? ये हट ये दिखाता है कि तुम्हें श्रद्धा भी नहीं है. तो ಅಧ್ಯಯನ ಆರಾಧನಾ ಮೊದಲನೇ ಆರಾಧನೆನೇ ಇಲ್ಲ ಅಂದ್ರೆ ನಾವು ಜ್ಞಾನ ಚಾರಿತ್ರ್ಯ ಎಲ್ಲಿಗೆ ಹೋಗ್ತಾ ಇದ್ದೀವಿ? कौन सा व्रत, कौन सा उपवास, सब छोड़ो, पहले शुद्धा तो ठीक करो. ನಮ್ಗೆ ಹೇಳಲಿಕ್ಕೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ, ಹೆದರಿಕೆ ಆಗುತ್ತೆ, ಆದ್ರೆ ವಿಷಯ ಹಿಂಗೆ ಇದೆ. ಶ್ರದ್ಧೆಯ ದುರವಸ್ಥೆ ಅನಾದಿ ಕಾಲದಿಂದ ಆಗಿದೆ. ಭಯಪ್ ಸೋಚು, ಕರ್ಣಾನುಯೋಗ ಹೇಳುತ್ತೆ, ಪ್ರಥಮಾನುಯೋಗ ಕಥೆಯಲ್ಲ, ಕರ್ಣಾನುಯೋಗ ಹೇಳುತ್ತೆ ಸಮ್ಯಕ್ತ್ವ ಆದಮೇಲೆ ಮ್ಯಾಕ್ಸಿಮಮ್ ಅರ್ಧ ಪುದ್ಗಲ ಪರಾವರ್ತನದಲ್ಲಿ ಮೋಕ್ಷ ನಿಯಮದಿಂದ ಆಗುತ್ತೆ, नियम से होता है. इसका अर्थ क्या हुआ कि जिसका शुद्धा ठीक हो गया अब तो वो मुक्त है, अब सिद्ध बनना निश्चित है, अब कोई नहीं रोक सकता. बोलो. तो ಇದರ ಅರ್ಥ ಜ್ಞಾನ ಚಾರಿತ್ರ್ಯ ಏನು ಬೇಕಾಗಿಲ್ಲ, ಎಲ್ಲ ಬೇಕಾಗಿದೆ, ಆದ್ರೆ ಸಹಜವಾಗಿ ಬರುತ್ತೆ. ಶ್ರದ್ಧೆ ಸಹಜವಾಗಿ ಖಂಡಿತವಾಗ್ಲೂ ಬರೋದಿಲ್ಲ. ಕೆಸೆ ಹೆಂಗ ಬರುತ್ತೆ? ಜೀವದ ಮೊಟ್ಟ ಮೊದಲ ಹಾಗೂ ಕೊನೆಯ ಪುರುಷಾರ್ಥ ಶುದ್ಧ ಇದೆ. ಅನಾದಿ ಕಾಲದ ದುರವಸ್ಥೆಗೆ ಕಾರಣ ಶ್ರದ್ಧೆ ಇದೆ. ಯಾಕಂದ್ರೆ ಶ್ರದ್ಧೆಯ ಬಹಳಷ್ಟು ದುರವಸ್ಥೆ ಮಾಡಿಬಿಟ್ಟಿದ್ದೀವಿ ನಾವು. ಈಗ ಎಣಸಕ್ ಕೂತ್ಕೊಂಡ್ರೆ ಎಲ್ಲೆಲ್ಲಿ ಶ್ರದ್ಧೆ ಇದೆ ಅಂತ ನಮಗೆ ಆಶ್ಚರ್ಯ ಆಗ್ಬಿಡುತ್ತೆ. ನನ್ನ ದೇಹದ ಮೇಲೆ ನಂಗೆ ತುಂಬಾ ಶ್ರದ್ಧೆ ಇದೆ, ಇದೆಯೋ ಇಲ್ವೋ? ನನಗೆ ಇಂತಿಂಥ ವ್ಯಕ್ತಿ ಮೇಲೆ ತುಂಬಾ ಶ್ರದ್ಧೆ ಇದೆ, ನನಗಿಂತಿಂಥ ವಸ್ತು ಮೇಲೆ ತುಂಬಾ ಶ್ರದ್ಧೆ ಇದೆ. ನನಗಿದು ಇಷ್ಟ ಆಗುತ್ತೆ, ನನಗಿದು ಕಷ್ಟ ಆಗುತ್ತೆ, ಇದೇನು ತೋರಿಸುತ್ತೆ? इष्ट क्या होता है? आई लाइक इट और आई हेट इट. ಇದು ನಡೆಯುತ್ತಲ್ಲ, ನನಗಿದು ತುಂಬಾ ಇಷ್ಟ ಇದೆ, ನನಗಿದು ಇಷ್ಟ ಇಲ್ಲ, ಇದೇನಿದೆ ಇದು? ಬೈ ಶುದ್ಧೆಯ ಮಟ್ಟದಲ್ಲಾದ್ರೂ ನಾವು ಸರಿ ಹೋಗ್ಬೇಕಲ್ಲ, ಆಮೇಲೆ ಜ್ಞಾನ ಚಾರಿತ್ರದ ಬಗ್ಗೆ ಮಾತಾಡೋಣ. ಒಬ್ಬ ಭಿಕ್ಷುಕ ಇದ್ದಾನೆ, ಒಂದು ವಾರದಿಂದ ಊಟ ಮಾಡಿಲ್ಲ, ನಮ್ಮ ಹತ್ರ ಬಂದು ಊಟ ಕೇಳ್ತಾ ಇದ್ದಾನೆ. और ये ठहरे कलाकार आदमी, वाह क्या भिक्षुक मिला है, बिठाते हैं इसको यहां पे, चित्र बनाते, आनंद ही आनंद है. ಇನ್ನೊಬ್ಬ ಕಲಾವಿದ ಬಂದ, ವಾ ಕ್ಯಾ ಭಿಕ್ಷುಕ್ ಮೇಲ, ಇಲ್ಲೇ ಕೂರ್ಸೋಣ, ಇವನ್ ಬಗ್ಗೆ ಒಂದು ಹಾಡು ಬರೆಯೋಣ. ಅವನೇನ್ ಹೇಳ್ತಾ ಇದ್ದಾನೆ? क्या बोल रहा है? मैं भूखा हूं, खाना नहीं दोगे तो मर जाऊंगा. इनको क्या पड़ी है? चित्र बनाएंगे. तो ವರ್ತಮಾನ ಸದ್ಯದ ಅವಸ್ಥೆ ಹೇಗಿದೆ? ಸದ್ಯದ ಅವಸ್ಥೆ ಅಂತೂ ಭಿಕ್ಷುಕನಕ್ಕಿಂತ ಕಡೆಯಾಗಿದೆ. ಆದ್ರೆ ಈ ನಮ್ಮ ಸದ್ಯದ ಅವಸ್ಥೆ ಇದೆಯಲ್ಲ, ಇದನ್ನ ತುಂಬಾ ವರ್ಣನೆ ಮಾಡ್ತಾ ಇದ್ದೀವಿ, ಇದರ ಬಗ್ಗೆ ತುಂಬಾ ಮಹಾಕಾವ್ಯ ಬರೀತಾ ಇದ್ದೀವಿ. ಯಾವುದರ ಬಗ್ಗೆ? ನಮ್ಮ ಬಗ್ಗೆ ನಾವೇ. ನಮ್ಮ ಬಗ್ಗೆ ನಮಗೆ ತುಂಬಾ ಮಮತ್ವ ಇದೆ, ನಮ್ಮ ಬಗ್ಗೆ ನಮಗೆ ತುಂಬಾ ಅಹಂಕಾರ ಇದೆ. ಇದೆಯೋ ಇಲ್ವೋ? ನಮ್ಮನ್ನ ನಾವು ಏನೇನು ಅನ್ಕೊಂಡ್ಬಿಟ್ಟಿದ್ದೇವೆ. ಅವಸ್ಥೆ ಹಿಂಗಿದೆ,
ಭಿಕ್ಷುಕನಕ್ಕಿಂತ ಕಡೆ ಇದೆ. ಈ ಮನುಷ್ಯ ಭಾವ ಏನಕ್ಕೆ ಸಿಕ್ಕಿತ್ತು? ಈ ಮನುಷ್ಯ ಭಾವ तुम और अहंकार करो और ममकार करो इसलिए मिला था. ಈ ಮನುಷ್ಯ ಭಾವ ಏನು ಸಿಕ್ಕಿತ್ತು, ಇದು ದೇಹ ಇಂದ್ರಿಯ ಇತ್ಯಾದಿಗಳ ಮೇಲೆ ಮತ್ತಷ್ಟು ಅಹಂಕಾರ ಬೆಳೆಸ್ಲಿಕ್ಕೆ ಸಿಕ್ಕಿತ್ತು, ಅಥವಾ ಯಾವ ದುರವಸ್ಥೆ ಆಗಿದೆ ಅದನ್ನ ಸರಿ ಮಾಡ್ಕೊಳ್ಳೋಕೆ ಸಿಕ್ಕಿತ್ತು. ವರ್ತಮಾನದ ಯಾವ ದುರವಸ್ಥೆ ಇದೆ ಅದನ್ನ ಸರಿ ಮಾಡ್ಕೊಳ್ಳಿಕ್ಕೆ ಮನುಷ್ಯ ಭಾವ ಇದೆ. ಉಳಿದ ಗತಿಗಳೆಲ್ಲ ಹೋದ್ರೆ ಸರಿ ಮಾಡ್ಕೊಳಕ್ ಆಗೋದಿಲ್ಲ, ಕಷ್ಟ ಇದೆ. ಮನುಷ್ಯ ಗತಿ ಸಿಕ್ಕಿತ್ತು ನಿನ್ನ ದುರವಸ್ಥೆಯನ್ನ ಸರಿ ಮಾಡ್ಕೊಳ್ಳಿಕ್ಕೆ. ನಾವೇನ್ ಮಾಡಿದ್ವಿ? ದುರವಸ್ಥೆ ಇದೆ ಅನ್ನೋದನ್ನೇ ಒಪ್ಪಲಿಲ್ಲ. हमें लगता भी है कि मेरी दुरावस्था हुई है. बोलो किसको लगता है? अभी जो जीवन चल रहा है, ಇವಾಗ ಏನ್ ನಡೀತಾ ಇದೆ ಇದು ನನ್ನ ದುರವಸ್ಥೆ ಇದೆ ಅಂತ ಅನ್ಸುತ್ತೇನೋ. हमके तो बहुत अहंकार है, बहुत अच्छा चल रहा है सब, है ना? ಇದರ ಹೆಸರೇನಿದೆ? ಶ್ರದ್ಧಾ. ಶ್ರದ್ಧೆಯಲ್ಲಿ ದೇಹ ಇಂದ್ರಿಯ ಪ್ರಪಂಚ ಇಷ್ಟ ಅನಿಷ್ಟ ಬುದ್ಧಿ ವಸ್ತುಗಳು ಇದೇ ತುಂಬೋಗಿದೆ. मुक्त का है. मुक्त का अर्थ ही शुद्धा होता है. मुक्ति का दूसरा नाम शुद्धा है. शुद्धा बहुत उन्नत चीज होती है, लोगों ने बहुत सस्ता बना दिया उसको. फिर कैसे लोगों को समझ में आएगा? फिर लोगों ने दो दो मत संप्रदाय खड़ा कर दिया कि ಇವರು ಶುದ್ಧೆ ಅವರು, ಇವರು ಚಾರಿತ್ರದವರು. अब बोल, ये श्रद्धा वाले, ये चारित्र वाले. श्रद्धा वाले चारित्र नहीं करते और चारित्र वाले अब क्या होगा? ಹೆಂಗ್ ನಡೆಯುತ್ತೆ? ಧರ್ಮ ಬರುತ್ತೆ ಹೇಗೆ? ಈಗ ನಡೀತಾ ಇದೆಯಲ್ಲ, ಒಂದು ಕಡೆಗೆ ಧರ್ಮನೇ ಮಾಡದೇ ಇರುವಂತ ನಾಸ್ತಿಕರು ಬುದ್ಧಿಜೀವಿಗಳು, ಇನ್ನೊಂದು ಕಡೆಗೆ ಧರ್ಮ ಮಾಡುವಂತಹ ಅಂಧವಿಶ್ವಾಸಿಗಳು. ಧರ್ಮ ಯಾರ ಹತ್ರ ಇದೆ? ಧರ್ಮ ಮಾಡುವ ಬಹುತೇಕ ಜನರಲ್ಲಿ ಧರ್ಮ ಅಂದ್ರೆ ಅಂಧವಿಶ್ವಾಸ ಇದೆ. पता नहीं धर्म तो पता नहीं कहां खो गया. ಎಲ್ಲೋ ಕತ್ತಲೆ ಕೋಣೆಯಲ್ಲಿ ಕಳೆದು ಹೋಗ್ಬಿಟ್ಟಿದೆ ಧರ್ಮ. ಬುದ್ಧಿಜೀವಿಗಳೇನು ಹೇಳ್ತಾರೆ? ಧರ್ಮದ ಅಗತ್ಯ ಏನಿದೆ? ಹ್ಯುಮ್ಯಾನಿಟಿ, ಮಾನವೀಯತೆ, ಅದೊಂದಿದ್ರೆ ಸಾಕು. ಹ್ಯುಮ್ಯಾನಿಟಿ ಮಾನವೀಯತೆ ಎಲ್ಲಿಂದ ಬಂತು? ನಿನ್ನ ಹತ್ರ ಹ್ಯುಮ್ಯಾನಿಟಿ ಇದೆ, ಎಲ್ಲಿದೆ ಹ್ಯುಮ್ಯಾನಿಟಿ? ಆ ಹ್ಯುಮ್ಯಾನಿಟಿಯನ್ನು ಕಲಿಸಿದವರು ಯಾರು? ಮತ್ತು ಆ ಹ್ಯುಮ್ಯಾನಿಟಿ ಜೊತೆಗೆ ಇವನು ಮಹಾಹಿಂಸಕ ಜೀವನ ನಡೆಸ್ತಾ ಇರ್ತಾನೆ. ಇವನು ಹ್ಯುಮ್ಯಾನಿಟಿ ಕೇವಲ ಮನುಷ್ಯರಿಗೆ ಮಾತ್ರ ಸೀಮಿತ ಇದೆ. पढ़ाएगा कौन इसको? दया करुणा कौन पढ़ाएगा इसको? ಮತ್ತೆ ಇನ್ನೊಂದು ಕಡೆಗೆ ಧಾರ್ಮಿಕ ಅಂತ ಬಂದಿದ್ದಾನೆ, ಇವನಲ್ಲಿ ಬರೀ ಅಂಧವಿಶ್ವಾಸ ತುಂಬಿದೆ. ಶುದ್ಧಿಗೆ ಬಹಳಷ್ಟು ಧೈರ್ಯ ಸಾಹಸ ಬೇಕಾಗುತ್ತೆ. ಯಾಕಂದ್ರೆ ಮುಕ್ತ ಬಿಲ್ಕುಲ್, ಕಿಸಿ ಸೆ ಬಂಧಾ ನಹೀ. ಹಾಗಾಗಿ ಇವನೇನ್ ಮಾಡ್ತಾನೆ? ಶ್ರದ್ಧೆಯನ್ನ ಮೆಟ್ಟಿಲನ್ನ ಬಿಟ್ಟು ಮೇಲೆ ಹೊಟ್ಟೋಗ್ಬಿಡ್ತಾನೆ. ಹಮ್ ದೇಖ್ತೇನ ಈ ಕಡೆ ಹೋದ್ರೆ ತುಂಬಾ ರಶ್ ಇದೆ, ಟ್ರಾಫಿಕ್ ಇದೆ, तो ಏನ್ ಮಾಡೋದು? दूसरा रस्ता ले लेते. तो शुद्धे दारिಯಲ್ಲಿ ತುಂಬಾ ಕಷ್ಟ ಇದೆ, तो क्या करो? छोड़ो ना, अभी ज्ञान और चारित्र बाकी है ना, तो वहां चलो. तो ಜ್ಞಾನ ಚಾರಿತ್ರ ಏನೂ ಸಿಗೋದಿಲ್ಲ ಇವನಿಗೆ. ಮನುಷ್ಯ ಜನ್ಮ ವ್ಯರ್ಥವಾಗಿ ಹೊರಟೋಗುತ್ತೆ.
ಜ್ಞಾನನೂ ಸಿಗೋದಿಲ್ಲ, ಚಾರಿತ್ರನೂ ಸಿಗೋದಿಲ್ಲ, ದಯಾ ಕರುಣ भी नहीं है. शुद्धि इಲ್ಲದೆ ಏನೂ ಇಲ್ಲ. हम जो ये दया करुणा बोलते हैं ना, ये श्रद्धा के बिना ये भी सब खोखले हैं, इसमें कुछ नहीं है. ನಿಜವಾದ ದಯೆ ಕರುಣೆನೂ ಗೊತ್ತಿರೋದಿಲ್ಲ ನಮಗೆ, ನಿಜವಾದ ದಾನನೂ ಗೊತ್ತಿರೋದಿಲ್ಲ. ಯಾಕೆ? ಶ್ರದ್ಧೆ ಇಲ್ಲ. ನೈತು ದಯಾ ಕರುಣಾ ದಾನ ಇದೆಲ್ಲ ಇಷ್ಟು ವಿಕೃತ ಯಾಕಾಗ್ತಿತ್ತು? मैं कुछ गलत बोल रहा हूं? ದಾನದ ಪರಿಸ್ಥಿತಿ ಇಷ್ಟು ವಿಕೃತ ಆಗಿದೆ ಈಗ. ಯಾಕಾಗಿದೆ? ಯಾಕಂದ್ರೆ ಶ್ರದ್ಧೆ ಇಲ್ಲದೇನೆ ದಾನ ಮಾಡಕ್ ಹೋಗ್ತಾ ಇದೀವಿ ನಾವು. तो विकृति होगा ना, कैसे सही होगा? ಶ್ರದ್ಧೆ ಇಲ್ಲದೆ ಕರುಣೆ, तो ಕರುಣೆ ತೋರಿಸ್ತಾ ಇಲ್ಲ, ಇವಂದೇ ಅಹಂಕಾರ ತೋರಿಸ್ತಾ ಇದ್ದಾನೆ. ಕಲ್ ದೇಖ ರहा था मैं, कोई ಫೋಟೋ ವಾಟ್ಸಪ್ ಅಲ್ಲಿ ಬಂದಿತ್ತು. ಒಬ್ಬ ಭಿಕ್ಷುಕ ಇದ್ದಾನೆ, ಅವನಿಗೊಂದು ಬ್ಲಾಂಕೆಟ್ ಕೊಡ್ತಾ ಇದ್ದಾರೆ. ಎಷ್ಟು ಜನ? 10 ಜನ. ಎಲ್ಲರೂ ನಿಂತ್ಕೊಂಡು ಫೋಟೋ ತೆಗಿಸ್ತಾ ಇದ್ದಾರೆ. ये दया है, ये करुಣೆ? ಹೊರಗಡೆ ನೋಡ್ಲಿಕ್ಕಂತೂ ಹಂಗೆ ಕಾಣಿಸುತ್ತೆ ನಮಗೆ. ಯಾಕಂದ್ರೆ ಶುದ್ಧ ಇಲ್ಲದೆ ಇರೋ ದಯೆ ಕರುಣೆ ಎಲ್ಲ ಟೊಳ್ಳಿದೆ, ಅದರಲ್ಲಿ ಏನೂ ಇಲ್ಲ ಒಳಗಡೆ. ಖಾಲಿ ಸಬ್ अपने अहंकार को पोषित करना, अपने मान मायाचार लोभ ಇದನ್ನೇ ಪೋಷಣೆ ಮಾಡೋದು. कुछ बात समझ में आ रही है? आद्यम आराधना, इसको यदि लांग कर आगे चले जाओगे ना तो दुर्गति दुर्गति है. ಅರ್ಥ ಆಗುತ್ತೆ? ಶುದ್ಧಿಯನ್ನು ಬಿಟ್ಟು ಮುಂದೆ ಹೋಗ್ಬಿಟ್ರೆ ದುರ್ಗತಿನೇ ದುರ್ಗತಿ ಇದೆ. फिर कुछ नहीं ठीक होगा, कुछ भी ठीक नहीं होगा. जो करोगे सब गलत. ಕುಂದು ಸ್ವಾಮಿ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ. ದಂಸಣ ಭಟ್ಟ ಅವನು ಭ್ರಷ್ಟನೇ ಇದ್ದಾನೆ, ಅವನು ಏನು ಮಾಡಿದ್ರು ಭ್ರಷ್ಟ ಇದ್ದಾನೆ. ಬೋಲು, ವಿಚಿತ್ರ ಅನ್ನಿಸ್ತಾ ಇದೆ. ಆದ್ರೆ ಇದರಲ್ಲಿ ವಿಚಿತ್ರ ಇಲ್ಲ, ನಾವು ಮಾಡೋ ವಿಷಯ ವಿಚಿತ್ರ ಇದೆ. ಯಾರಿಗೆ ಭ್ರಷ್ಟ ಆಗಬಾರ್ದು ಅನ್ಸುತ್ತೆ, ನಿಜವಾದ ಧರ್ಮ ಪ್ರವೇಶ ಆಗಬೇಕು ಅನ್ಸುತ್ತೆ, ಅವರು ಮೊದಲು ಏನ್ ಮಾಡೋದಿದೆ? ಮೌಢ್ಯಂ ಆಪೂಢಂ, ಮೌಢ್ಯತೆಗಳನ್ನು ಬಿಡೋದಿದೆ. ನಾ ಕೆಲವೊಂದ್ಸಲಿ ಹೇಳ್ತೇನೆ, ಸಮ್ಯಕ್ ದರ್ಶನ, ಶಾಶ್ವತ ಧರ್ಮ, ಅನುಭೂತಿ ಇದೆಲ್ಲ ತುಂಬಾ ದೂರ ಇದೆ. ಗೊತ್ತಿಲ್ಲ ನನಗೆ ಎಷ್ಟು ಜನರು ಆ ದಾರಿಯಲ್ಲಿ ಹೋಗ್ತಾ ಇದ್ದಾರಂತ. ಕನಿಷ್ಠ ಪಕ್ಷ ಮೌಢ್ಯತೆಗಳನ್ನು ಬಿಡುವಷ್ಟು ಸಾಹಸ ಆದ್ರೂ ಮಾಡ್ಬೇಕಲ್ಲ ನಾವು. ಧರ್ಮ ಅಂತೂ ತುಂಬಾ ದೂರ ಇದೆ. ಇನ್ನೂ ಹೋಮ ಹವನ ಮಾಡ್ತಾ ಇದ್ದಾನೆ. ಇನ್ನೂ ಕೂಡ ದೇವತಿ ಪತಾನಿ, ಭೂತ ವ್ಯಂತರ್ ಪಿಶಾಚ್ ಏನೇನು ಕಲ್ಪನೆ ಇದೆಯಾ ಅವನಿಗೆ. ಇನ್ನು ನಿಂಬೆಕಾಯಿ ಮೆಣಸಿನಕಾಯಿ ಕಟ್ಟುತ್ತಾ ಇದ್ದಾನೆ. ಧರ್ಮದಲ್ಲಿ ಪ್ರವೇಶ ಅಂತೂ ದೂರ ಇದೆ ಇನ್ನು. ಮೊದಲು ಅನಿಸ್ತಿತ್ತು ನನಗೆ, ಇವಾಗಂತೂ ಟೆಕ್ನಾಲಜಿ ತುಂಬಾ ಮುಂದೆ ಬಂದಿದೆ, ಎಲ್ಲ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಎಲ್ಲರ ಹತ್ರ ಡಿಗ್ರಿ ಇದೆ, ಬೇಸಿಕ್ ಅಂಧವಿಶ್ವಾಸ ಅಂತೂ ತುಂಬಾ ಕಮ್ಮಿ ಆಗಿರುತ್ತೆ ಈಗ. ದಿಲ್ಲಿಯಲ್ಲಿ ಇರೋ ತನಕನೂ ಹಂಗೆ ಅನಿಸ್ತಿತ್ತು ನನಗೆ, ಯಾಕಂದ್ರೆ ಅಕ್ಕಪಕ್ಕ ಏನೂ ಕಾಣಿಸ್ತಿರ್ಲಿಲ್ಲ. ಲೇಕಿನ್ ಇಲ್ಲಿ ಬಂದ ಮೇಲೆ ಗೊತ್ತಾಗ್ತಾ ಇದೆ कि पढ़कर लिखकर उससे ज्यादा अंधविश्वासी हो रहे हैं हम लोग. बोलो, ಹಿಂದೆ ಎಷ್ಟು ಈ ಮಿಥ್ಯಾ ಗುರುಗಳಿರಲಿಲ್ಲ, ಅದಕ್ಕಿಂತ ಜಾಸ್ತಿ ಮಿಥ್ಯಾ ಗುರುಗಳು ಇವಾಗಿದ್ದಾರೆ.
ಪೂರಿ ಸೋಷಿಯಲ್ ಮೀಡಿಯಾ, ಟಿವಿ ಗಿವಿ ಎಲ್ಲ ಕಡೆಗೆ ಅವರೇ ಇದ್ದಾರೆ. ಇಲ್ಲಿ ಯಾರು ಹೋಗ್ತಾ ಇದ್ದಾರೆ? ಇಲ್ಲೆಲ್ಲ ಮುದುಕರು ಜಾಸ್ತಿ ಹೋಗುತ್ತಿಲ್ಲ, ಯುವಕರು ಹೋಗ್ತಾ ಇದ್ದಾರೆ. ಅವ್ನು ನಾಮ್ ಭೀ ರಖಲಿಯ ಸತ್ಗುರು, ಅಚ್ಚಾ ಗುರು, ಏ ಗುರು, ಓ ಗುರು. ಎಲ್ಲ ಧರ್ಮ ಹೇಳಿ ಕೊನೆಗೇನ್ ಮಾಡೋದಿದೆ? ಇತ್ತಗೋ ಉಂಗುರ, ಇದನ್ನ ಹಾಕೋ, ಇನ್ನೇನು ಮಾಡೋದು ಬೇಕಾಗಿಲ್ಲ, ನೀನು ಎಲ್ಲ ಸರಿ ಹೋಗುತ್ತೆ ತನ್ನಿಂತಾನೆ. ತೋ ಈ ಯುವಕನಿಗಿದೇ ಬೇಕು, ಇವನಿಗೆ ಮಜಾ ಮಾಡಬೇಕು. ತು ಗುರುಗಳ ಸರ್ಟಿಫಿಕೇಟ್ ಬೇಕು. ತು ಗುರುಗಳ ಸರ್ಟಿಫಿಕೇಟ್ ಕೊಟ್ರೆ ನಿಂಗೆ ಏನು ಮಾಡೋದು ಬೇಕಾಗಿಲ್ಲ. ತು ಇವನಿಗೆ ಏನು ಮಾಡೋದು ಬೇಕಾಗಿಲ್ಲ. ಸಂಡೇ ಹೋಗೋದು, ಸ್ಯಾಟರ್ಡೆ ಹೋಗೋದು, ಪಾರ್ಟಿ ಮಾಡೋದು. ಮತ್ ರಕ್ಷಣೆ ಮಾಡೋಕ್ಕೆ ಉಂಗುರ ಇದೆ, ಅವು ಹೋಗ್ಯಾನ. अंधविश्वास अब इस तरह बढ़ रहा है कि पता नहीं हमारा देश कहां चला जाएगा. आगतिदೆಯೋ ಇಲ್ವೋ? नए नए तरीके के अंधविश्वास, ಟೆಕ್ನಾಲಜಿ ಪೆನ್, ಕುಂಡಲಿನೂ ಕಂಪ್ಯೂಟರ್ ಅಲ್ಲಿ ಬರುತ್ತೆ. तो ಕಂಪ್ಯೂಟರ್ ಏನು ಭವಿಷ್ಯ ಹೇಳುತ್ತೆ, ಯಾರು ಬೇಕಾಗಿಲ್ಲ. ಟೆಕ್ನಾಲಜಿಯನ್ನ ಬಳಸಿಕೊಂಡು ಬುದ್ಧಿವಂತರಾಗ್ತಿಲ್ಲ ನಾವು. ಮತ್ತಷ್ಟು ಅಂಧವಿಶ್ವಾಸ ಇನ್ನೂ ಜಾಸ್ತಿ ಬೆಳೀತಾ ಇದೆ. ಇದರಿಂದ ಏನು ಪ್ರಯೋಜನ ಇದೆ? ಒಬ್ಬರು ಪ್ರಶ್ನೆ ಕೇಳಿದ್ರು, ಕ್ಯಾ ಫರಕ್ ಪಡ್ತಾ है? ಬೆರಳಲ್ಲಿ ಒಂದು ಕುಂಗುರ ಹಾಕೊಂಡ್ಬಿಟ್ರೆ ಏನು ವ್ಯತ್ಯಾಸ ಆಗ್ಬಿಡುತ್ತೆ? ಅದರಿಂದ ಏನು ತೊಂದರೆ ಇದೆ? ಅವ್ರು ಹೇಳ್ತಾ ಇದ್ದಾರೆ ಹಾಕೊಂಡ್ಬಿಡೋಣ, ವಿರೋಧ ಯಾಕೆ ಮಾಡೋದು? ವಿರೋಧ ಮಾಡಿ ಏನು ಪ್ರಯೋಜನ? ಸಮಭಾವ. ಜಿನ್ವಾನಿ ಏನು ಹೇಳ್ತಿದೆ? ಏನು ಓದ್ತಾ ಇದ್ದೀವಿ ನಾವು? ಆದ್ಯಂ ಆರಾಧನಾ, ಮೊದಲ ಆರಾಧನೆ ಇದೆ, ಅದೇ ಮಾಡಲಿಲ್ಲ ನೀನು. ಶುದ್ಧಿ ಅಂದ್ರೆ ಬರೀ ಒಂದು ಭಾಗ ಅಲ್ಲ, ಶುದ್ಧ ಮನೆ ಸಂಪೂರ್ಣ ವ್ಯಕ್ತಿ. ಶುದ್ಧ ಹಾಳಾಗಿದೆ ಅಂದ್ರೆ ಸಂಪೂರ್ಣ ವ್ಯಕ್ತಿನೇ ಹಾಳಾಗೋಗಿದ್ದಾನೆ. ಒಬ್ಬ ಅಂಧವಿಶ್ವಾಸಿ ವ್ಯಕ್ತಿ ಒಂದು ಕುಟುಂಬದಲ್ಲಿದ್ದಾನಂದ್ರೆ ಇಡೀ ಕುಟುಂಬವನ್ನು ಹಾಳು ಮಾಡ್ತಾನ ಅವನು. करता कि नहीं करता? बोलो. एक व्यक्ति अंधविश्वासी हो तो पूरा कुटुंब खराब हो जाता है. क्योंकि अंधविश्वासी ಎಲ್ಲಿಂದ ಬಂದಿದೆ? ಭಯದಿಂದ ಬಂದಿದೆ. कि ನಾನು ಇದನ್ನ ನಂಬುತ್ತೀನಿ. अब ನಂಬುತ್ತೀನಿ ಅಂದ್ರೆ ಅದಕ್ಕೇನು ಉತ್ತರ ಕೊಡಕ್ಕಾಗುತ್ತೆ? ಭಯ ಹೋಗೋವರೆಗೂ ಅದು ಆ ನಂಬಿಕೆ ಹೋಗೋದಿಲ್ಲ ಅವನು. जब तक भय नहीं जाता तब तक बिल्कुल जाएगा नहीं, है ना? तो ಮೌಢ್ಯತೆ ಏನಿದೆ ಅದಕ್ಕೇನು ಹೇಳ್ತಿದ್ದಾರೆ? ಮೌಢ್ಯದಿಂದ ರಹಿತ ಆದರೆ ಸಂವೇಗಾದಿ ವಿವರ್ಧಿತಂ, ಅದು ಸಂವೇಗವನ್ನ ಜಾಸ್ತಿ ಮಾಡುತ್ತೆ. ಇಲ್ಲ ಅಂದ್ರೆ ಸಂವೇದನೆ ರಹಿತ ಆಗ್ಬಿಡ್ತೀವಿ ನಾವು. ಜैसे ಭೂತ है तो ಭೂತ ಯಾಕೆ ಬಂತು? ಯಾಕಂದ್ರೆ ಭೂತಿಗೆ ವಿರುದ್ಧ ಯಾರು? ಭೂತನ ಓಡಿಸೋರು ಯಾರು? ದೈವ ಓಡಿಸೋರು ಭಗವಂತ. ಇನ್ಯಾರು ಓಡಿಸ್ತಾರೆ? ಭಗವಂತನ ಯಾವ ಪರಿಕಲ್ಪನೆ ಇದೆ ನಮ್ಮದು, ಅದರಿಂದನೇ ಭೂತ ದೆವ್ವ ಪಿಶಾಚಿಗಳು ಉತ್ಪತ್ತಿ ಆಗುತ್ತಿದೆ. ಸಂವೇದನೆ ಇಲ್ಲ ಇವನಿಗೆ, ಪ್ರಾರಂಭದಿಂದ ಬರುವುದು. ಸಮಸ್ಯೆ ಎಲ್ಲಿದೆ? ಸಮಸ್ಯೆ ಇದೆ ಇವನಿಗೆ ಬಹಳಷ್ಟು ಆಸೆ ಇದೆ, कामना, बहुत सारी कामना है. ये पहले स्थान पर रखो. कामना किसको नहीं है? सबको है ना? ठीक है, सबको है. तो ಪ್ರಾರಂಭದಲ್ಲಿ ಕಾಮನೆ ಇದೆ, ಆಸೆ ಇದೆ. ಈ ಆಸೆಯಿಂದ ಏನ್ ಮಾಡ್ದ? ದೇವರ ಹತ್ರ ಬಂದ.
ಭಗವಂತನ ಹತ್ರ ಬಂದ. ಭಗವಂತ ಅಂದ್ರೆ ಏನು ಇವನಿಗೆ? ಭಗವಂತ ಅಂದ್ರೆ ಏನು? ಆಸೆ ಪೂರ್ತಿ ಮಾಡೋ ಟೆಕ್ನಾಲಜಿ. ಕೇಳಿದ್ನೆಲ್ಲ ಕೊಡ್ತಾರೆ ಭಗವಂತ, है ना? तो भगवान को इसने क्या बना दिया? ಸಾಧನ. ಬೇಕಾಗಿರೋದನ್ನೆಲ್ಲ ಕೊಡೋ ಸಾಧನ. तो ಏನಂತಾನೆ? ಪಾಸಿಟಿವ್ ಎನರ್ಜಿ. ಇವೆಲ್ಲ ಶಬ್ದಗಳು ಎಲ್ಲಿಂದ ಬಂತು? ಪಾಸಿಟಿವ್ ಎನರ್ಜಿ ಮನೆ क्या होता है? ಪಾಸಿಟಿವ್ ಎನರ್ಜಿ ಅಂದ್ರೆ ಇವನಿಗೆ ಯಾವ್ದು ಆಸೆ ಇದೆ ಅದು ಪೂರ್ತಿ ಆಗುತ್ತಾ ಇದ್ರೆ ಅದು ಪಾಸಿಟಿವ್ ಎನರ್ಜಿ, और ಆಸೆ ಪೂರ್ತಿ ಆಗುತ್ತಾ ಇದ್ರೆ नेगेटिव एनर्जी. तो भगवंत को बना दिया पॉजिटिव एनर्जी और भूत को बना दिया नेगेटिव एनर्जी. तो नेगेटिव ಯಾಕೆ? ಆಸೆ ಪೂರ್ತಿ ಆಗ್ತಾ ಇಲ್ಲ. तो ಭೂತನ ಓಡಿಸ್ಬೇಕಲ್ಲ ಆಸೆ ಪೂರ್ತಿ ಆಗಬೇಕಂದ್ರೆ. ಯಾಕಂದ್ರೆ ಭಗವಂತನ ಹತ್ರ ಬಂದ ಮೇಲೆ ಎಲ್ಲಾ ಆಸೆಗಳು ಪೂರ್ತಿ ಆಗುತ್ತೆ ಅನ್ಕೊಂಡ್ಬಿಟ್ಟಿದ್ದ. ಆದ್ರೆ ಏನಾಯ್ತು? ಭಗವಂತನ ಹತ್ರ ಬಂದ್ರು ಎಲ್ಲ ಆಸೆಗಳು ಪೂರ್ತಿ ಆಗಲೇ ಇಲ್ಲ. ಯಾಕಂದ್ರೆ ಆಸೆಗಳು ಯಾವತ್ತೂ ಪೂರ್ತಿ ಆಗೋದೇ ಇಲ್ಲ. कामना कभी पूरी होती नहीं, जो पूरी नहीं होती उसी को कामना बोलते. तो भगवान के पास में आया तब भी कामना पूरी नहीं हुई. तो पूरी क्यों नहीं हुई? ಯಾಕೆ ಪೂರ್ತಿ ಆಗಲಿಲ್ಲ? ಸಮಸ್ಯೆ ಎಲ್ಲಿತ್ತು? ಸಮಸ್ಯೆ ಇವನೊಳಗಡೆನೆ ಇತ್ತು. ಆದ್ರೆ ಇವನು ತನ್ನನ್ನ ತಾನು ಅಪರಾಧಿ ಅಂತ ಘೋಷಣೆ ಮಾಡೋದಿಲ್ಲ. तो ನೆಗೆಟಿವ್ ಎನರ್ಜಿ ತಗೊಂಬಂದ. ಎಲ್ಲ ದೋಷ ಈ ನೆಗೆಟಿವ್ ಎನರ್ಜಿದಿದೆ. ಈ ಭೂತ ದೇವ ಪಿಶಾಚ್ ಇವ್ರದ್ದಿದೆ. ಇವರಿಂದ ನಾನು ಸಂತೋಷವಾಗಿರಕ್ಕಾಗುತ್ತಾ ಇಲ್ಲ. लेकिन समस्या कहां थी? अपने में ही थी. कामना उठी ना, कामना उठना ही रोग है. क्या? कामना उठना ही रोग है. ನಮಗನ್ಸುತ್ತೇನು? ಕಾಮನ ಉಠಿ तो अच्छा लगता है कि बुरा लगता है? ಏನಾಗುತ್ತೆ? ಒಂದು ಆಸೆ ಹುಟ್ಟಿತು तो ಏನಾಗುತ್ತೆ? आनंद आगतो दुख आगतो? आनंद आगते. यही तो रोग है, यही तो बता रहे आचार्य. कामनाओं का उठना ही हमारा रोग है. तो फिर ಎಲ್ಲ ಸೇರಿ ಎಲ್ಲಿ ಬಂತು? ಭಗವಂತನ ಪರಿಕಲ್ಪನೆನೇ ಸರಿ ಇಲ್ಲ. ಒಂದು ಯಾವ ಭಗವಂತ ಸಮಭಾವ ಈ ಜೀವನದ ಅತ್ಯುತ್ತಮ ಸಾಧ್ಯತೆ ಏನು? ಅತಿ ಉತ್ಕೃಷ್ಟ ಸಾಧ್ಯತೆ ಏನು ಈ ಜೀವನದ್ದು? ಸಮಭಾವ. ಜೀವನದಲ್ಲಿ ಏನಾದರೂ ಅತಿ ಉನ್ನತವಾಗಿ ಸಾಧನೆ ಮಾಡಲೇಬಹುದಾದ್ರೆ ಅದು ಸಮಭಾವ ಇದೆ, ಸಮಚಿತ್ತ. ಇದಕ್ಕಿಂತ ಉತ್ಕೃಷ್ಟವಾದದ್ದು ಏನೂ ಇಲ್ಲ. ಇದು ಮನುಷ್ಯ ಭಾವದ ಉತ್ಕೃಷ್ಟ ಪಾಸಿಬಿಲಿಟಿ, ದಿ ಮ್ಯಾಕ್ಸಿಮಮ್ ಅಲ್ಟಿಮೇಟ್ ಪಾಸಿಬಿಲಿಟಿ ಸಮಭಾವ ಇದೆ. ಅದನ್ನಂತೂ ಸಾಧಿಸಲಿಲ್ಲ. तो ನಿಯಮದಿಂದ ಇವನು ಮಿಥ್ಯಾಶುದ್ಧನ ಇದೆ, ನಿಯಮದಿಂದ ಅಜ್ಞಾನಿ ಇದ್ದಾನೆ. ಇವನು ಶುದ್ಧ ಸರಿ ಇಲ್ಲ ನಿಯಮದಿಂದ. तो ಹಾಗಾಗಿ ದೊಡ್ಡ ಇಂಡಸ್ಟ್ರಿ ಬಂದ್ಬಿಡುತ್ತೆ, जिसको हम बोलते हैं घोस्ट इंडस्ट्री, भूत इंडस्ट्री. ये कोई छोटा मोटा इंडस्ट्री नहीं है. मिलियन बिलियन ट्रिलियन गಟ್ಟಲೆ ಇಂಡಸ್ಟ್ರಿ ಇದೆ ಇದು. GSTನೂ ಇಲ್ಲ. तो ಅನೇಕ ಕುಗುರು ಬಂದು ಈ ಮಿಥ್ಯಾತ್ವವನ್ನು ಪೋಷಣೆ ಮಾಡ್ತಾ ಇದ್ದಾರೆ. ಯಾಕೆ ಪೋಷಣೆ ಮಾಡ್ತಿದ್ದಾರೆ? ಇನ್ಕಮ್ ತುಂಬಾ ಇದೆ. तो ಏನು ಮಾಡೋದಿದೆ? ಯಾವ ಮೌಢ್ಯತೆ ಇದೆ ಅದನ್ನ ಸಂಪೂರ್ಣ ದೂರ ಮಾಡೋದಿದೆ. ಮತ್ತು ಮೌಢ್ಯತೆ ಬರೀ ಧರ್ಮದಲ್ಲಿರೋದಿಲ್ಲ, ಮೌಢ್ಯತೆ ನಮ್ಮ ಜೀವನದಲ್ಲಿರುತ್ತೆ. ಒಂದೊಂದು ಹೆಜ್ಜೆಗೂ ಮೌಢ್ಯತೆ ಇರುತ್ತೆ. ಎಲ್ಲಿವರೆಗೆ ಮುಕ್ತ ಆಗುತ್ತಾ ಇಲ್ಲ ಶುದ್ಧೆ, ಅಲ್ಲಿವರೆಗೆ ಮೌಢ್ಯತೆ ಇದೆ. ये मौढ़्यता सिर्फ धर्म में नहीं होती कि आपगा सागर स्नान ಅಷ್ಟೇ ಅಲ್ಲ.
ಅದನ್ನು ಬಿಡಬೇಕು, ಸಾಂಸಾರಿಕ ಮೌಢ್ಯತೆಯನ್ನು ಬಿಡಬೇಕು. ಠೀಕೇನ? ಒಂದು ಕಡೆಗೆ ಅಲ್ಲಿ ಹೋದ್ರೆ ಧರ್ಮ ಆಗುತ್ತೆ, ಇಲ್ಲಿ ಹೋದ್ರೆ ಧರ್ಮ ಆಗುತ್ತೆ, ಅದನ್ನ ಕೈಗೆ ಹಾಕೊಂಡ್ರೆ ಧರ್ಮ ಆಗುತ್ತೆ, ಮಂಗಲಸೂತ್ರದಿಂದ ಗಂಡನ ರಕ್ಷಣೆ ಆಗುತ್ತೆ, ಜೋ ಬಿ ಹೈ ಸಬ್ ಕುಚ್ ಏಕ್ ತರಫ್. ಇನ್ನೊಂದು ಕಡೆಗೆ धार्मिक शुद्ध है, धार्मिक अंधशुद्ध है कि भरपूर सुखी कर दोगे तुम, ये सोचे सन्मुख खड़ा रहा कि ಭಗವಂತ ನೀನೇ ಎಲ್ಲ ಮಾಡಿಬಿಡ್ತಿ ಅಂತ ನಿಂತಿದ್ದೆ. ಈ ದೂಸರಾ ಮಿಥ್ಯಾತ್ವ. ಇದು ಎರಡನ್ನು ಬಿಟ್ಟಾಗ ಏನಾಗುತ್ತೆ? ಸಂವೇಗ ವಿವರ್ಧಿತಂ. ಸಂವೇಗ ಅಂದ್ರೆ ಒಂದು ರೀತಿಯಾದಂತಹ सम्यक ज्ञान, ಒಂದು ರೀತಿಯಾದ सद्विचार, एक तरह से शुभ भाव, वो संवेग होता है ना? तो शुभ भाव करने के लिए क्या करना पड़ेगा? पुण्य करने के लिए क्या करना पड़ेगा? बोले शुद्ध बदलो. ನಾನು ಯಾವ ರೀತಿಯಾದ ವ್ಯಕ್ತಿಯಾಗಿ ಕೂತಿದ್ದೀನಿ, ಆ ವ್ಯಕ್ತಿಯಾಗಿ ಕೂತ್ಕೊಂಡು ನಾನೇನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. अब थोड़ा सा मन लगा करके ये इस बात को समझो. ಏನು ಹೇಳ್ತಿದ್ದಾರೆ? ನಾನು ನಾನಾಗಿದ್ದುಕೊಂಡು ಎಲ್ಲ ಮಾಡ್ಲಿಕ್ಕೆ ತಯಾರಿದ್ದೀನಿ. ನಾನು ನಾನಾಗಿದ್ದುಕೊಂಡು ಏನು ಮಾಡಿದ್ರು ಎಲ್ಲ ಅಜ್ಞಾನ ಇದೆ. ನಾನು ನಾನಾಗಿದ್ದುಕೊಂಡು ಏನು ಮಾಡಿದ್ರು ಎಲ್ಲ ಮಿಥ್ಯಾ ಇದೆ. ಯಾಕಂದ್ರೆ ನಾನು ಅನ್ನುವಂತಹ ಯಾವ ಪರಿಕಲ್ಪನೆ ಇದೆ ಅದೇ ಅಂಧವಾದ ಶುದ್ಧ ಇದೆ. तो मैं बन करके यदि दुख दूर करना चाहता हूं ना, तो कैसे हुआ? ನಾನು ದುಃಖಿಯಾಗಿದ್ದು ದುಃಖವನ್ನ ದೂರ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. तो ಸಾಧ್ಯ ಇದೆಯೇನು? ಅರ್ಥ ಆಗ್ತಿದೆ? ನಾನು ಅಳ್ತಾ ಇದ್ದೀನಿ, ಅಳ್ತಾನೆ ಅಳು ದೂರ ಮಾಡಬೇಕು, ऐसे होगा? ನನ್ನ ಸ್ಥಿತಿ ಯಾವುದಿದೆ, ನಾನು ಏನು ಅನ್ಕೊಂಡು ಕೂತಿದ್ದೀನಿ, ಈ ನನ್ನ ಪರಿಪೂರ್ಣ ವ್ಯಕ್ತಿತ್ವ ಬದಲಾಗದೇನೆ ಏನೂ ಬದಲಾಗೋದಿಲ್ಲ. ಯಾರಿಗೆ ಶುದ್ಧ ಅಂದ್ರೆ ಚಿಕ್ಕ ವಿಷಯ ಅನ್ಸುತ್ತಲ್ಲ, ಅವ್ರು ಮತ್ತೊಮ್ಮೆ ಯೋಚನೆ ಮಾಡೋದು, ಶುದ್ಧ ಮನೆ ಇಡೀ ವ್ಯಕ್ತಿನೇ ಬದಲಾಗೋದು. अब वो व्यक्ति नहीं रहा, वो बिल्कुल बदल गया. इसलिए दो शब्द है ना, मिथ्या दृष्टि, सम्यक दृष्टि. तो इन दोनों में कुछ समानता नहीं है. वो मिथ्या दृष्टि बिल्कुल बदल गया तो सम्यक दृष्टि बोल दिया. तो ಮೊದಲಿನ ತರದ್ ಏನೂ ಇಲ್ಲ ಇವಾಗ. पहले जैसे कुछ भी नहीं रहा, अब तब जो कुछ भी करेंगे सब सही होगा, है ना? तो ಇಡೀ ನಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸುವ ಹೆಸರೇ ಶುದ್ಧ ಇದೆ. ಏನು ಹೇಳಿದ್ರು? ಸಂವೇಗಾದಿ ವಿವರ್ಧಿತಂ. ಇದು ಸಂವೇಗವನ್ನ ಜಾಸ್ತಿ ಮಾಡುತ್ತೆ. ಮನೆ ಕರುಣಾ बढ़ाती है, ಶುಭ ಭಾವ बढ़ाती है. ತನ್ನಿಂದ ತಾನೇ ಕರುಣೆ ಬರುತ್ತೆ, ತನ್ನಿಂದ ತಾನೇ ಶುಭ ಭಾವ ಬರುತ್ತೆ. लाना नहीं पड़ेगा. ಯಾಕೆ? ಶುದ್ಧೆ ಸರಿ ಹೋಗ್ಬಿಟ್ಟಿದೆ. ಪೆಲೆ ಶುದ್ಧೆ ಹೇಳುತ್ತಿತ್ತು ಪರದ್ರವ್ಯದಿಂದ ಸುಖ ದುಃಖ ಆಗತ್ತೆ ಅಂತ. ಇವಾಗ ಶುದ್ಧೆ ಪರದ್ರವ್ಯದಿಂದ ಸುಖನೂ ಇಲ್ಲ ದುಃಖನೂ ಇಲ್ಲ. ಈಗ ನಿಸ್ವಾರ್ಥ ಕರುಣೆ ಬರುತ್ತೆ. ठीक ನಿಸ್ವಾರ್ಥವಾದ ಕರುಣೆ ಬರುತ್ತೆ ಈಗ. ಪೆಹಲೆ ಸ್ವಾರ್ಥಿ. तो ಸಂವೇಗ ವಿವರ್ಧಿತಂ ಭವಹರಂ. ನಿನ್ನ ಭವವನ್ನೇ ನಾಶ ಮಾಡಿಬಿಡುತ್ತೆ. ಬೋಲ್. ಈ ಯಾವ ಭವ ಸಮುದ್ರ ಇದೆ, ಶುದ್ಧೆ ಅದನ್ನು ನಾಶ ಮಾಡಿಬಿಡುತ್ತೆ. ಅಚ್ಚಾ, ತುಂಬಾ ಜನರ ಪ್ರಶ್ನೆ ಇರುತ್ತೆ, ಪಂಚಮ ಕಾಲದಲ್ಲಿ ಮೋಕ್ಷ ಆಗೋದಿಲ್ಲ, ಧರ್ಮ ಆಗೋದಿಲ್ಲ, ಏನ್ ಮಾಡೋದು? ಬೈ, ನಾಲ್ಕು ಗತಿಯಲ್ಲಿ ಒಂದಂತೂ ಶಾಶ್ವತ ಇದೆ. ಅದೇನು? ಸಮ್ಯಕ್ತ್ವ. ಸಮ್ಯಕ್ತ್ವ ನಾಲ್ಕು ಗತಿಯಲ್ಲೇ ಪ್ರಾಪ್ತಿಯಾಗುತ್ತೆ. वो चतुर्थ काल हो, पंचम काल हो, भोग भूमि हो, कुछ भी हो, तिरेंच में हो, नरक में हो, स्वर्ग में हो, ಎಲ್ಲಿದ್ರೂ
ಸಮ್ಯಕ್ತ್ವ ಅಂತೂ ಎಲ್ಲಿ ಹೋದ್ರೂ ಆಗುತ್ತೆ. ಮತ್ತು ಸಮ್ಯಕ್ತ್ವ ಏನ್ ಮಾಡುತ್ತೆ? ಭವಹರಂ. ಸಮ್ಯಕ್ತ್ವ ನಿನ್ನ ಭವಗಳನ್ನೇ ನಾಶ ಮಾಡುತ್ತೆ. ಚತುರ್ಥ ಕಾಲದ ವೇಟ್ ಯಾಕೆ ಮಾಡ್ತಾ ಇದೀಯ ನೀನು? ಚತುರ್ಥ ಕಾಲದ ವೇಟ್ ಮಾಡೋ ಅಗತ್ಯ ಏನಿದೆ? ಸಮ್ಯಕ್ತ ಪಡೆದ್ರೆ ನಿನ್ನ ಭವಗಳಂತೂ ಹಂಗೂ ನಾಶ ಆಗುತ್ತೆ. ಇವಾಗ ಆಗುತ್ತೋ, ನಾಳೆ ಆಗುತ್ತೋ, ಇನ್ನೊಂದು ದಿನ ಆಗುತ್ತೋ, ಆಗೋದಂತೂ ನಿಶ್ಚಿತ ಇದೆ. ಸಮ್ಯಕ್ತ್ವಂ ಭವಹರಂ. ಸಮ್ಯಕ್ತ್ವ ನಿನ್ನ ಭವಗಳನ್ನೇ ನಾಶ ಮಾಡುತ್ತೆ. ಇನ್ಯಾರ ಕೈಯಲ್ಲೂ ಶಕ್ತಿ ಇಲ್ಲ. ಆಮೇಲೆ ತ್ರಜ್ಞಾನ ಶುದ್ಧಿ ಪ್ರದಂ. ನಿನ್ನ ಜ್ಞಾನವನ್ನು ಯಾರು ಶುದ್ಧಿ ಮಾಡ್ತಾರೆ? ಶ್ರದ್ಧೆ. ತ್ರಜ್ಞಾನ, ಮೂರು ಜ್ಞಾನ ಮತ್ತೆ ಈ ಶ್ರುತ ಅವಧಿ. ಈ ಮೂರು ಜ್ಞಾನಗಳನ್ನು ಶುದ್ಧ ಮಾಡೋರು ಯಾರು? ನಾವೇನಂತೀವಿ? ಶುದ್ಧ ಜ್ಞಾನ ಪ್ರಾಪ್ತಿ ಮಾಡ್ಕೋಬೇಕು. ಈ ಶುದ್ಧ ಜ್ಞಾನ ಪ್ರಾಪ್ತಿ ಆಗೋದಿಲ್ಲ. ಶುದ್ಧ ಆದರೆ ಜ್ಞಾನ ತನ್ನಿಂದ ತಾನೇ ಶುದ್ಧ ಆಗುತ್ತೆ. ತ್ರಜ್ಞಾನ ಶುದ್ಧಿ ಪ್ರದಂ. देखो ಸ್ಪಷ್ಟ ಶಬ್ದ ಹೇ. ಮೂರು ಜ್ಞಾನಗಳಿಗೆ ಶುದ್ಧಿಯನ್ನ ಕೊಡುತ್ತೆ. ಪ್ರದಂ ಯಾವುದು? ಶುದ್ಧೆ. ಮನೆ ನಾವು ಏನೇನು ಎಲ್ಲ ಅಜ್ಞಾನ ಸೃಷ್ಟಿ ಮಾಡ್ಕೊಂಡಿದೀವಲ್ಲ, ಅದೆಲ್ಲವನ್ನ ಶುದ್ಧ ಮಾಡುತ್ತೆ. ಯಾವುದು? ಶುದ್ಧೆ. ಅಂದ್ರೆ अब समझो ऐसे कि मैं पहले समझता था कि आहार देने से पुण्य होता है, अब सम्यक तो हो गया. तो ಈಗೇನಾಗುತ್ತೆ? ಅದೇ ಆಹಾರದ ಯಾವ ನಿನ್ನ ಜ್ಞಾನ ಇದೆ ಅದು ಶುದ್ಧ ಆಗುತ್ತೆ. ವಹಿ ಜ್ಞಾನ. पहले वही ज्ञान मिथ्या कहलाता था, अब वही सम्यक हो गया. ज्ञान तो नहीं बदला, तो क्या बदला? क्योंकि ज्ञान को भी श्रद्धा ही बदलती है. जैसे समझो ನಾವು ಆತ್ಮಾನುಶಾಸನ ಓದ್ತಾ ಇದ್ದೀವಿ. तो ಆತ್ಮಾನುಶಾಸನ ಓದಬೇಕು ಅಂತ ಯಾರು ಹೇಳಿದ್ರು? तो ನಾವು ಹೇಳ್ತೀವಿ ಜ್ಞಾನ ಹೇಳ್ತು. ಜ್ಞಾನಕ್ಕೆ ಯಾರು ಹೇಳಿದ್ರು? ज्ञान को किसने बोला? ज्ञान को तो श्रद्धा बोलती है ना. जैसे समझो ಮನೆಯಲ್ಲಿ ಯಾರಿಗಾದ್ರೂ ಹುಷಾರಿಲ್ಲ, तो ಏನ್ ಮಾಡ್ಬೇಕಂತ ಯಾರು ಹೇಳ್ತಾರೆ? ಜ್ಞಾನ ಹೇಳುತ್ತೆ. ಜ್ಞಾನಕ್ಕೆ ಯಾರು ಕಲಿಸ್ತಾ ಇದ್ದಾರೆ ಇದನ್ನ? ಜ್ಞಾನ ಯಾವ ಕಡೆಗೆ ಹೋಗಬೇಕು ಇದನ್ನ ಡಿಸೈಡ್ ಮಾಡೋದು ಶ್ರದ್ಧೆ ಇದೆ. तो ತ್ರಜ್ಞಾನ ಶುದ್ಧಿ ಪ್ರದಂ ನಿಶ್ಚಿನ್ವನ್ ನವ ಸಪ್ತ ತತ್ವಮಚಲ ಪ್ರಾಸಾದಮಾರೋಹತಾಂ. ನವತತ್ವ ಸಪ್ತ ಪದಾರ್ಥಗಳ ಯಾವ ಪ್ರಾಸಾದ ಇದೆ, ಅರಮನೆ ಇದೆ, ಆರೋಹತಾಂ ಅದನ್ನ ಹತ್ತಲಿಕ್ಕೆ ನಿಶ್ಚಿನ್ವನ್ ಯಾವುದು ನಿರ್ಧಾರ ಮಾಡುತ್ತೆ? ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ. तो ಆ ಸಮ್ಯಕ್ತ್ವವನ್ನ ಪಡಿಬೇಕಾದ್ರೆ ನವತತ್ವಗಳ ಶುದ್ಧೆ ಬೇಕಲ್ಲ. तो ಇದರ ಶುದ್ಧೆ ಮಾಡೋರು ಯಾರು? ಶುದ್ಧೆ. ಅದರ ಅರ್ಥ ನವತತ್ವಗಳನ್ನ ಸರಿಯಾಗಿ ಗ್ರಹಿಸುವ ಶಕ್ತಿ ಶ್ರದ್ಧೆಯಲ್ಲಿದೆ. तो शुद्धा माने सूक्ष्म रूप से आप समझो अभिप्राय. ಒಳಗಡೆ ಅಭಿಪ್ರಾಯ ಏನಿದೆ, ಜ್ಞಾನ ಏನು ಹೇಳುತ್ತಿದೆ, ಚಾರಿತ್ರ್ಯ ಏನು ಮಾಡ್ತಿದೆ ಅಲ್ಲ, ಅಭಿಪ್ರಾಯ ಏನಿದೆ ಒಳಗಡೆ. ಕಭಿ ಕಭಿ ऐसे होता है ना, ನಾವೇನೋ ಮಾಡ್ತಾ ಇದ್ದೀವಿ, ಒಳಗಡೆ ಯೋಚನೆ ಏನೋ ನಡೀತಾ ಇದೆ, ಮತ್ತು ಅಭಿಪ್ರಾಯ ಇನ್ನೇನೋ ಇದೆ. ಅಭಿಪ್ರಾಯ ಇದೆ ತಂದೆಯ ಆಸ್ತಿ ಬೇಕು ಅಂತ, ಮುಂದೆ ಏನು ಕಾಣಿಸ್ತಾ ಇದೆ? ಸೇವೆ ಮಾಡ್ತಾ ಇದ್ದಾನೆ. ಒಳಗಡೆ ಜ್ಞಾನದಲ್ಲಿ ಏನು ನಡೀತಾ ಇದೆ? ಅರ್ಥ ಆಗ್ತಿದೆ? तो ಕಣ್ಣಿಗೆ ಕಾಣಿಸೋದು ಸೇವೆ. तो ಯಾರಾದ್ರೂ ಪ್ರತ್ಯಕ್ಷವಾಗಿ ನೋಡಿದ್ರೆ ಏನ, ಎಂತ ಸಚ್ಚಾರಿತ್ರವಂತ ಸುಪುತ್ರ. ಒಳಗಡೆ ಏನು ನಡೀತಾ ಇದೆ? ಜ್ಞಾನದಲ್ಲಿ ನಡೀತಾ ಇದೆ. ಇವತ್ತೇನ್ ಮಾಡೋದು, ನಾಳೆ ಏನ್ ಮಾಡೋದು ಯೋಜನೆಗಳು ನಡೀತಾ ಇದೆ. ಅಭಿಪ್ರಾಯದಲ್ಲಿ ಏನಿದೆ? ಎಷ್ಟು ಬೇಗ ಅಷ್ಟು ಬೇಗ ಆಸ್ತಿ ಸಿಗಬೇಕು.
ಅಭಿಪ್ರಾಯದಲ್ಲಿ ಆಸ್ತಿ ಸಿಗಬೇಕು ಅಂತಿದೆ, ಅದು ಯಾವಾಗಲೂ ಯೋಚನೆ ಬರ್ತಾ ಇಲ್ಲ. ಅದರ ಅಭಿಪ್ರಾಯದಲ್ಲಿ ಏನಿದೆ? ಆಸ್ತಿ ಬರಬೇಕು ಅಂತ. ಜ್ಞಾನದಲ್ಲಿ ಯೋಜನೆಗಳು ನಡೀತಾ ಇದೆ, ಚಾರಿತ್ರದಲ್ಲಿ ಸೇವೆ. तो क्या हो गया? ಇದೇ ಘಟನೆಯನ್ನ ಉಲ್ಟಾ ಮಾಡಿದ್ರೆ, ಅಭಿಪ್ರಾಯದಲ್ಲಿದೆ ಎಷ್ಟು ಬೇಗ ಅಷ್ಟು ಬೇಗ ನನ್ನ ತಂದೆ ಸರಿ ಹೋಗಲಿ ಅಂತ. ಈಗೇನಾಯ್ತು? ಅದೇ ಅವನ ಚಾರಿತ್ರ ಸಚ್ಚಾರಿತ್ರ ಆಯ್ತು, ಅದೇ ಅವನ ಜ್ಞಾನ ಸಮ್ಯಕ್ ಜ್ಞಾನ ಆಯ್ತು. ಅರ್ಥ ಆಗ್ತಿದೆ? ವ್ಯತ್ಯಾಸ ಎಲ್ಲಿ ಬಂದಿತ್ತು? ಕೆಲಸದಲ್ಲಿ ವ್ಯತ್ಯಾಸ ಬಂದಿತ್ತು, ಯೋಚನೆಯಲ್ಲಿ ಬಂದಿತ್ತು. ಯೋಚನೆಯಲ್ಲೂ ವ್ಯತ್ಯಾಸ ಬಂದಿಲ್ಲ, ಕೆಲಸದಲ್ಲೂ ಬಂದಿಲ್ಲ. ವ್ಯತ್ಯಾಸ ಬಂದಿತ್ತು ಅಭಿಪ್ರಾಯದಲ್ಲಿ, ಶ್ರದ್ಧೆಯಲ್ಲಿ. ಎಲ್ಲ ಬದಲಾಗೋಯ್ತು. ಅದಕ್ಕೆ ಹೇಳ್ತಿದ್ದಾರೆ ಅಧ್ಯಮ ಆರಾಧನಾ, ಮೊದಲ ಆರಾಧನೆ ಇದೆ. ಸಪ್ತ ತತ್ವಗಳು ಯಾವಾಗ ಅರ್ಥ ಆಗುತ್ತೆ? ನಾವು ಜ್ಞಾನ ಚಾರಿತ್ರವನ್ನ ಬಿಟ್ಟು ಶುದ್ಧಿಯನ್ನ ನೋಡಿದ್ರೆ ಸಪ್ತ ತತ್ವಗಳು ಅರ್ಥ ಆಗುತ್ತೆ. ಸಮಯ ಸಾರ ಏನ್ ಹೇಳುತ್ತೆ? ನವತತ್ವ ಗತತ್ವೇಪಿ ಯದೇಕತ್ವಂ ನ ಮುಂಚತಿ. ನವತತ್ವಮಯವಾಗಿದ್ರೂ ಯಾವ ಜೀವ ತನ್ನ ಏಕತ್ವ ಸ್ವಭಾವವನ್ನು ಬಿಡೋದಿಲ್ಲ, ಅದು ಶುದ್ಧೇ ಇದೆ. ಮಾರ್ಕೆಟ್ ಅಲ್ಲಿ ಇದ್ರೂ ಒಬ್ಬನೇ ಇದ್ದಾನೆ, ಅದು ಶುದ್ಧೇ ಇದೆ. ಸಾವಿರಾರು ಅನಂತ ಸಂಯೋಗಗಳ ಮಧ್ಯದಲ್ಲಿ ಇದ್ರೂ ಒಬ್ಬನೇ ಇದ್ದಾನೆ, ಅವನು ಶುದ್ಧಾವಂತ ಇದ್ದಾನೆ, ಅವನು ಸಮ್ಯಕ್ ದೃಷ್ಟಿ ಇದ್ದಾನೆ. ಅವನು ಎಲ್ಲೇ ಹೋದ್ರೂ ಯಾವುದಕ್ಕೂ ಬಂಧನಕ್ಕೊಳಪಡೋದಿಲ್ಲ. ಸ್ವತಂತ್ರ ಆಕಾಶದಲ್ಲಿ ಹಾರಾಡ್ತಾ ಇದ್ದಾನೆ ಯಾವಾಗ್ಲೂ. ಹೊರಗಡೆ ಅನಂತ ವಸ್ತುಗಳು ಕಾಣಿಸ್ತಾ ಇದೆ, ಅವನಂತೂ ಮುಕ್ತ ಆಕಾಶದಲ್ಲಿ ಹಾರುತ್ತಾ ಇದ್ದಾನೆ. ಉಸ್ಕೋ कहते हैं सम्यक दृष्टि. वो बंधता नहीं. ಗಮನಕ್ಕೆ ಬರ್ತಾ ಇದೆ. ನವತತ್ವಗಳ ಯಾವ ಅರಮನೆ ಇದೆ ಅದನ್ನ ಶುದ್ಧೆ ಹತ್ತತ್ತೆ, ಜ್ಞಾನ ಹತ್ತತ್ತೆ ಅನ್ಲಿಲ್ಲ. ದೇಖೋ, ನಾವು ಜ್ಞಾನ ಸಪ್ತ ತತ್ವಗಳನ್ನ ಜ್ಞಾನದಿಂದ ಅರ್ಥ ಮಾಡ್ಕೊಳ್ತೀವಿ, ಚರ್ಚೆ ಮಾಡಿದ್ರೆ ಅರ್ಥ ಆಗತ್ತೆ ಅಂತ. ಅರೆ ತುಮ್ ಚರ್ಚಾ ಹಜಾರೋ ಗಂಟೋ ಕರ್ಲೋ ನಾ, ಫಿರ್ ಭಿ नहीं मिलेगा. ಶುದ್ಧ ಇದೆ ನವತತ್ವಗಳನ್ನು ಹತ್ತುವ ಶಕ್ತಿ. ಅದಕ್ಕೇನೆ ತಿರ್ಯಂಚಕ್ಕೂ ಸಮ್ಯಕ್ತ ಆಗುತ್ತೆ. ತಿರ್ಯಂಚಕ್ಕೆ ಏನಾದ್ರು ಚರ್ಚೆ ಮಾಡೋ ಜ್ಞಾನ ಇದೆಯೇನೋ, ಶಬ್ದಗಳು ಬರುತ್ತೇನೋ, ವಚನ ಇದೆಯೇನೋ, ಆದ್ರೂ ಸಮ್ಯಕ್ತವಾಗುತ್ತೆ. ಯಾಕಂದ್ರೆ ನವತತ್ವಗಳ ಅರಮನೆಯನ್ನ ಶುದ್ಧೆ ಹತ್ತತ್ತೆ, ಜ್ಞಾನ ಹತ್ತೋದಿಲ್ಲ. तो बहुत ज्ञान बढ़ा लिया तो कुछ नहीं होगा. ಶುದ್ಧ ಅತ್ಯಂತ ಮೃದು, ಅತ್ಯಂತ ಕೋಮಲ, ಅತ್ಯಂತ ಸರಳ, ಅತ್ಯಂತ ಸಹಜ, ಸ್ವಾಭಾವಿಕ ಇದೆ ಶುದ್ಧೆ. ಆ ಶ್ರದ್ಧೆಗೆ ಯಾರ ಹಂಗೂ ಇಲ್ಲ, ಯಾರ ಹಂಗಲ್ಲೂ ಜೀವನ ಮಾಡೋದಿಲ್ಲ. ಅದು ಸದೈವ ಏಕತ್ವದಲ್ಲಿರುತ್ತೆ, ಅದು ಜೀವ ಸ್ವಭಾವ ಇದೆ. ಅದು ಶುದ್ಧೆ ಇದೆ, ಅದರಲ್ಲಿ ಮುಕ್ತ ಆಗುವ ಎಲ್ಲ ಶಕ್ತಿ ಇದೆ. ಯಾಕಂದ್ರೆ ಈಗಾಗಲೇ ಅದು ಮುಕ್ತ ಇದೆ. ಯಾವುದು ಈಗಾಗಲೇ ಮುಕ್ತ ಇದೆ ಅದು ನಿನ್ನ ದೇಹದಿಂದ, ಕಷಾಯಗಳಿಂದ, ನಿನ್ನ ಅಭಿಪ್ರಾಯದಿಂದ, ಎಲ್ಲದರಿಂದನೂ ಮುಕ್ತ ಮಾಡುತ್ತೆ ನಿನ್ನನ್ನು. ಅದಕ್ಕೆ ಹೇಳ್ತಾರೆ ನವತತ್ವ ಸಪ್ತ ತತ್ವ ಇವುಗಳ ಅರಮನೆಯನ್ನ ಹತ್ತುವ ಶಕ್ತಿ ಶುದ್ಧೆಗಿದೆ. ನಾವು ಜ್ಞಾನದ ಕೈಯಲ್ಲಿ ಕೊಟ್ಟು ಕೂತಿದ್ದೀವಿ, ಜ್ಞಾನ ಮಾಡೋದಿಲ್ಲ ಇದನ್ನ. ಜ್ಞಾನ ಅಂತೂ ಕರ್ಮೋದಯದ ಕೈಯಲ್ಲಿದೆ. ಜ್ಞಾನಾವರ್ಣಿ ದರ್ಶನಾವರ್ಣಿಯ ಕ್ಷಯೋಕ್ಷಮ ಎಷ್ಟಿದೆ ಅಷ್ಟೇ ಜ್ಞಾನ ಸಿಗುತ್ತೆ. ಜ್ಞಾನ ಜಾಸ್ತಿ ಸಿಗ್ಲಿಲ್ಲ ಅಂದ್ರೆ ಸಮ್ಯಕ್ತ ಆಗೋದಿಲ್ವೇನು? ನೈ ಸಮ್ಯಕ್ತ ತೋ ಹೋಗ. ಸಮ್ಯಕ್ತ ಹಿಂಗಾಗುತ್ತೆ. ಶುದ್ಧೆಗೆ ಯಾವ ಆವರಣ ಇಲ್ಲ. दर्शन है ना, तो ದರ್ಶನಾವರಣ ಶುದ್ಧಕ್ಕೂ ನೀ ದರ್ಶನಾವರಣ ಶುದ್ಧೆಯನ್ನ ಆವರಣ ಮಾಡೋದಿಲ್ಲ. ಜ್ಞಾನಕ್ಕೆ ಮುಂಚೆ ಆಗುವ ದರ್ಶನಕ್ಕೆ ಆವರಣ ಮಾಡುತ್ತೆ, ಶುದ್ಧೆಯನ್ನ ಆವರಣ ಮಾಡೋದಿಲ್ಲ. ಏಕೇಂದ್ರಿಯ ಜೀವದಲ್ಲೂ ಶುದ್ಧೆ ಇದೆ. ಶುದ್ಧ ತೋ ಶಾಶ್ವತ ಹೇ.
तो शुद्धा को कोई रोक नहीं सकता. ಶ್ರದ್ಧೆಯನ್ನ ತಡೆಯೋ ಶಕ್ತಿ ಯಾವ ಕರ್ಮದಲ್ಲೂ ಇಲ್ಲ. ಶುದ್ಧ ಸ್ವತಂತ್ರ है. ಅನಾದಿಯಿಂದ ಶ್ರದ್ಧೆ ಸ್ವತಂತ್ರ ಇದೆ. ಅನಂತ ಕಾಲದವರೆಗೆ ಶ್ರದ್ಧೆ ಅಂತೂ ಸ್ವತಂತ್ರ ಇರೋದಿದೆ. ಜ್ಞಾನ ಕೂಡ ಪರತಂತ್ರ ಆಗುತ್ತೆ. ಯಾಕಂದ್ರೆ ಕರ್ಮದ ಉದಯ ಬೇಕು. ಅಕ್ಷರದ ಅನಂತವ ಭಾಗ ಅದು ಬೇರೆ ವಿಚಾರ ಇದೆ, ಸ್ವಭಾವ ಅದು ಪ್ರಕಟ ಇಲ್ಲ. ಆ ಅನಂತನೇ ಭಾಗ ಜ್ಞಾನ ಏನಿದೆ ಅದು ಪ್ರಕಟ ಇಲ್ಲ. ಆದ್ರೆ ಶುದ್ಧ ಏನಿದೆ ಇದು ಸ್ವತಂತ್ರ ಇದೆ. ಯಾವ ಕರ್ಮನೂ ಅಡ್ಡಿತಡಿ ಮಾಡೋದಿಲ್ಲ ಇವನಿಗೆ, ಈ ಶುದ್ಧೆಗೆ. ಹಾಗಾಗಿ ಯಾವ ಗತಿಯಲ್ಲಿ ಹೋದ್ರೂ ಸಮ್ಯಕ್ತ್ವ ಆಗುತ್ತೆ. ಕೇವಲ ಜ್ಞಾನ ಆಗೋದಿಲ್ಲ, ಸಮ್ಯಕ್ತ್ವ ಆಗುತ್ತೆ. ನವತತ್ವಗಳಂದ್ರೆ ತುಂಬಾ ಚರ್ಚೆ ಮಾಡೋದು ಅಂತಲ್ಲ. ಈ ನವತತ್ವಗಳಲ್ಲಿ ಸಾರಭೂತವಾದ ವಿಷಯದಲ್ಲಿ ಏಕತ್ವ ಇದೇ, ನಾನಿದ್ದೀನಿ ಅನ್ನೋ ಭಾವ. ಇನ್ನೆಲ್ಲೋ ಅವನ ಹಂಗಿಲ್ಲ. ಅಬ್ ಕಹಿ ಪರ್ ವೋ अपनत्व नहीं रखता, मेरापन मेरा कहीं नहीं रखता हूं, ಸ್ವತಂತ್ರ. ಎಷ್ಟು ಅರ್ಥ ಆಗ್ತಿದೆ ಅಂತ ನಂಗೆ ಗೊತ್ತಿಲ್ಲ. ಲೇಕಿನ್ ನನ್ನ ಪ್ರಯತ್ನ ಇದೆ ಅಷ್ಟೇ. ಯಾವ ಜಿನಧರ್ಮದ ಮೂಲಭೂತ ಅಡಿಪಾಯ ರತ್ನತ್ರಯ ಇದೆ ಅದನ್ನ ನಾವು ತಿಳಿಬೇಕು ಅಂತ. ಅದಕ್ಕೆ ಸಮರ್ಪಿತ ಆಯ್ತು ಜೀವನ. तो ನವತತ್ವ ನವಸಪ್ತ ತತ್ವ ಅಚಲ ಪ್ರಾಸಾದ. ಇದು ಹೆಂಗಿದೆ? ಅಚಲ ಪ್ರಾಸಾದ. ಅಚಲ ಪ್ರಾಸಾದ ಯಾಕೆ ಹೇಳಿದ್ರು? ನವತತ್ವ ಅಚಲ ಇದೆಯೇನು? ಅಧ್ಯಾತ್ಮದಲ್ಲಿ ಎಲ್ಲೆಲ್ಲಿ ನವತತ್ವ ಸಪ್ತ ತತ್ವ ಅಂತಾರೆ ಅಲ್ಲಿ ಒಂದೇ ತತ್ವ ಅಂತ ತಿಳಿಯೋದು, ಜೀವ ತತ್ವ. ಕ್ಯಾಗೈತೆ? ಎಲ್ಲೆಲ್ಲಿ ನವತತ್ವಗಳ ಚರ್ಚೆ ಇದೆ, ಸಪ್ತ ತತ್ವಗಳ ಚರ್ಚೆ ಇದೆ, ಅಲ್ಲಿ ನಿಜವಾಗ್ಲೂ ಸಪ್ತ ತತ್ವಗಳ ಚರ್ಚೆ ಇಲ್ವೇ ಇಲ್ಲ. ಅಲ್ಲಿ ಒಂದು ಜೀವ ತತ್ವದ ಚರ್ಚೆ ಇದೆ. ಅದಕ್ಕೆ ಹೇಳ್ತಿದ್ದಾರೆ ಅಚಲ ಪ್ರಾಸಾದಂ. ಅದು ಅಚಲ ಪ್ರಾಸಾದ, ಅಚಲವಾದ ಅರಮನೆ ಇದೆ. ಯಾಕಂದ್ರೆ ಅದು ಜೀವ ಇದೆ, ಅದು ಮುಕ್ತಿ ಇದೆ, ಅದು ಸಿದ್ಧತ್ವ ಇದೆ. ಸಿದ್ಧತ್ವ ಅಂತೂ ಅಚಲ ಇದೆ. ಸಿದ್ಧತ್ವ ಯಾರಲ್ಲಿದೆ? ಯಾರಲ್ಲಿದೆ ಏನು ಕೇಳ್ತೀಯ? ಜೀವನೇ ಸಿದ್ಧ ಇದ್ದಾನೆ. किसमें क्या पूछते हो? जीव स्वयं सिद्ध है. इसलिए बोले अचल प्रसाद माने शाश्वतवाद अरमने ಇದೆ. उसको कौन चढ़ेगा? बोले श्रद्धा चढ़ती है. ತನ್ನ ಸ್ವರೂಪದಲ್ಲಿ ತಾನಿರೋದನ್ನ ಶುದ್ಧ ಡಿಸೈಡ್ ಮಾಡುತ್ತೆ, ಇನ್ಯಾರು ಡಿಸೈಡ್ ಮಾಡೋದಿಲ್ಲ. ನನ್ನ ಸ್ವರೂಪದಲ್ಲಿ ನಾನಿರಬೇಕು ಅನ್ನೋ ನಿರ್ಣಯವನ್ನ ಶುದ್ಧೆ ಮಾಡುತ್ತೆ, ಜ್ಞಾನ ಅಲ್ಲ. ಜ್ಞಾನಕ್ಕೆ ಮಿತಿ ಇದೆ, ಜ್ಞಾನಕ್ಕೆ ಲಿಮಿಟೇಷನ್ ಇದೆ. ज्ञान की कुछ सीमा है ना, उसके आगे ज्ञान नहीं सोच पाता. मति ज्ञान शुद्ध ज्ञान की तो सीमा है. ಅದಕ್ಕೂ ಮೀರಿ ಏನಿದೆ, ಅದಕ್ಕೂ ಮೀರಿ ಶುದ್ಧ ಇದೆ. ಅದರ ಬಗ್ಗೆ ಜಾಸ್ತಿ ಜಿನವಾನಿ ಚರ್ಚೆ ಮಾಡೋದಿಲ್ಲ. ಯಾಕಂದ್ರೆ ಸಮರ್ಪಣೆಯ ಅರ್ಥ ಶುದ್ಧ ಇದೆ. ಸಮರ್ಪಿತ ಹೋಗಿ अब क्या चर्चा करना उसका? ಸ್ವಭಾವಕ್ಕೆ ಸ್ವಭಾವ ಸಮರ್ಪಿತ ಆಗೋಯ್ತು. अब क्या चर्चा करोगे? स्वभाव के लिए समर्पित हो गया. अब कौन किसके लिए समर्पित होगा, कैसे चर्चा करोगे? तो ಸೂಕ್ಷ್ಮವಾಗಿ ಆಚಾರ್ಯ ಹೇಳಿದ್ರು ಶುದ್ಧೆ. ಲೇಕಿನ್ ಈ ಶಬ್ದದ ಪ್ರಯಾಣ ಆಗ್ತಾ 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 ಶುದ್ಧೆ ಅನ್ನೋ ಶಬ್ದ ಹಾಳಾಗೋಯ್ತು. तो ಶುದ್ಧಿ ಎಲ್ಲಿ ಬೇಕಾದಲ್ಲಿ ಬಳಸ್ತೀವಿ ನಾವು. ಅಲ್ಲಿ ಶುದ್ಧೆ ಇದೆ, ಇಲ್ಲಿ ಶುದ್ಧೆ ಇದೆ. ಶುದ್ಧ ಕ್ಷೇತ್ರದ ಮೇಲೆ ಶುದ್ಧ ಇರ್ಲಿಕ್ಕೆ ಸಾಧ್ಯ ಇದೆಯೇನು? ಬೋಲೋ ನಂಗೆ ಗೊತ್ತಿದೆ ಎಲ್ಲರಿಗೂ ವಿಚಿತ್ರ ಅನ್ಸೋದಿದೆ ಅಂತ.
श्रद्धा क्षेत्र पर कैसे हो सकती है? श्रद्धा क्षेत्र पर हो गई तब तो बंध गया, श्रद्धा बंध गई ना, क्षेत्र से बंध गई, तो मुक्त कहां हुआ? तो अरहंत परमेष्टि पर श्रद्धा है. अरहंत परमेष्टि माने क्या? ಅವಾಗ ಶ್ರದ್ಧೆ ಇದೆ. ಅರ್ಹಂತರು ಅಂದ್ರೆ ವೀತರಾಗತ್ತೆ ಅಂತ ತಿಳಿದಿದ್ಯಾ ಅಂದ್ರೆ ಶ್ರದ್ಧೆ ಇದೆ. और ಅರ್ಹಂತರು ಮನೆ ನೀನು ವ್ಯಕ್ತಿ ಅಂತ ತಿಳಿದಿದ್ರೆ ನಿಂಗೆ ಶ್ರದ್ಧೆ ಅಲ್ಲೂ ಇಲ್ಲ. क्योंकि श्रद्धा माने बंधन से मुक्ति. तो ವಸ್ತುಗಳಲ್ಲಿ ಶ್ರದ್ಧೆ ಇರೋದಿಲ್ಲ. ಈ ನಿಕಾಲ್ದ ಬಿಲ್ಕುಲ್ ಅಂಧಶ್ರದ್ಧೆ ಬಿಲ್ಕುಲ್. ವಸ್ತುಗಳಲ್ಲಿ ಯಾವ ಶ್ರದ್ಧೆ ಇರುತ್ತೆ? ಜಾಗ, ಕ್ಷೇತ್ರ, ಸ್ಥಳ